नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। ಇಷ್ಟವಾದ ಕೃಷ್ಣ ಗೊತ್ತಿರಂತು ಪರವಾದ ಸಾಂಗೀತ ಮತ್ತೆ ಬರಸಿ ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಇವತ್ತು ಕ್ಲಾಸಿಗೆ ಸೇರಿದ್ದಕ್ಕೆ ನಾವೆಲ್ಲ ಸೇರಿ ಇದನ್ನ ಓದೋಣ. ಇವತ್ತು ನಿನ್ನೆ ತನಕ ಆ 40ನೇ ಶ್ಲೋಕದವರೆಗೆ ನಾವು ಚರ್ಚೆ ಮಾಡಿದ್ದೇವೆ. ಇವತ್ತು 41ನೇ ಶ್ಲೋಕವನ್ನ ಓದೋಣ. ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಪಾಪ ಯಾಕೆ ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆ ಅರ್ಜುನನದ್ದು. ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಕಾಮದಿಂದಾಗಿ ಪಾಪ ಮಾಡ್ತಾನೆ. ಆ ಕಾಮ ಅಂತ ಹೇಳುವಂಥದ್ದು ಇವತ್ತು ನಿನ್ನೆಯದ್ದಲ್ಲ, ಅದು ಜನ್ಮ ಜನ್ಮಾಂತರ ಅನಾದಿ. ಅದು ನಿನ್ನೆಯದ್ದು ಮೊನ್ನೆಯದ್ದಲ್ಲ, ಅನಾದಿಯಿಂದ ಇರುವಂತಹ ಪಾಪ ಕಾಮ ನಮ್ಮಲ್ಲಿ ಯಾವಾಗ್ಲೂ ಅಡಗಿ ಕೂತಿದೆ. ಆ ಕಾಮ, ಈ ಕಾಮ ಅಂತ ಹೇಳುವಂಥದ್ದು ಅದು ಜಡ. ಅದರಷ್ಟಾಗಿ ಅದು ಹೊರಗೆ ಬರುದಿಲ್ಲ. ಕಾಮ ಅಂತ ಹೇಳುವಂಥದ್ದು ಹಳೆಯತ್ತೆಲ್ಲ ಜಡ. ಅದಕ್ಕೆ ಎರಡು ವಿಚಾರಗಳು ಬೇಕು. ಎರಡು ವಿಚಾರಗಳಿದ್ರೆ ಮಾತ್ರ ಅದು ಆ ಬೀಜ, ಕಾಮರೂಪಿ ಬೀಜ ವೃಕ್ಷ ಆಗ್ಲಿಕ್ಕೆ ಸಾಧ್ಯ. ಅದು ಯಾವುದು ಎರಡು? ಯಾರಿಗಾದ್ರೂ ಗೊತ್ತಾ? ಎರಡು ವಿಚಾರಗಳು ಬೇಕು. ಆ ಕಾಮ ಅಂತ ಹೇಳುವಂಥದ್ದು ಜಡಕ್ಕೆ ಎರಡು ವಿಚಾರಗಳು ಬಂದ್ರೆ ಮಾತ್ರ ಅದು ಹೊರಗೆ ಬಂದು ಅದು ಅದರ ಆಕ್ಷನ್ ಶುರು ಮಾಡ್ತದೆ, ಆಕ್ಟಿವಿಟಿ ಶುರು ಮಾಡ್ತದೆ. ಯಾರಿಗಾದ್ರೂ ಮನಸ್ಸಲ್ಲಿ ಇದೆಯಾ? ರಜೋಗುಣ ಮತ್ತು ತಮೋಗುಣ. ಇಲ್ಲ, ಗುಣ ಅದೇ ರಜೋಗುಣ ಅಥವಾ ತಮೋಗುಣ, ಎರಡರಲ್ಲಿ ಒಂದು ಅಥವಾ ಎರಡು ಜೊತೆಯಲ್ಲಿ. ಆಸೆ ಪ್ರಭು, ಆಸೆ ನಮ್ಗೆ ಅಂದ್ರೆ ಏನು ಬೇಕು 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 ಇಂದ್ರಿಯ ಅದು ಯಾರು ಹೇಳ್ತೀವಿ? ಯಾರಿಗೆ ಆಸೆ? ಕರೆಕ್ಟ್ ಹೇಳ್ತಾ ಇದ್ದೀರಿ. ಯಾರಿಗೆ ಆಸೆ? ಅದು ಭಕ್ತರಲ್ಲಿಗೆ ಅಲ್ಲ, ಇಂದ್ರಿಯಗಳಿಗೆ. ಕರೆಕ್ಟ್ ಅಲ್ಲ, ಕಾಮ ಇಂದ್ರಿಯಗಳು ಕರೆಕ್ಟ್. ಅದು ಆತ್ಮದ ಆಸೆ. ಈಗ ಕಾಮ ಉಂಟು, ಯಾರದನ್ನು ಆಸೆ ಪಡುವಂಥವನು? ಆ ವಿಮುಖನಾದ ಜೀವದ ಆಸೆ. ಅಂದ್ರೆ ಆ ಚೈತನ್ಯ ಜೀವವೇ ಕೊಡುದು ಅದಕ್ಕೆ ಆಸೆ ಅಂತ ಹೇಳಿದ್ರೆ. ಇಲ್ಲಿ ಚೈತನ್ಯ, ಆ ಒಂದು ಕಾರ್ಯ ನಡಿಬೇಕಂತ ಹೇಳಿದ್ರೆ ಚೈತನ್ಯ ಬೇಕಂತಲ್ಲ. ಆ ಚೈತನ್ಯ ಬರುವುದು ಆತ್ಮದಿಂದ, ಪರಮಾತ್ಮನಿಂದ ಅಲ್ಲ, ಅಥವಾ ಭಗವಂತನಿಂದ ಅಲ್ಲ. ಈ ಕಾಮವನ್ನು ತೃಪ್ತಿ ಮಾಡುವಂತಹ ಒಂದು ಆಸೆ ಉಂಟಲ್ಲ, ಅದು ಆ ಒಂದು ಚೈತನ್ಯ ಬರುವುದೇ ಆತ್ಮದಿಂದ ಬರುವಂತಹ ಚೈತನ್ಯಕ್ಕೆ ಫೇವರೇಬಲ್ ಸಿಚುವೇಶನ್ ಏನು? ಗಾಳಿ ಏನು? ಗುಣ. ಅದರಲ್ಲೂ ಕೂಡ ತಮೋಗುಣ, ರಜಗುಣ. ನೀವು ಹೇಳಿದಂಗೆ ಇದು ಎರಡು ವಿಚಾರ ಸೇರುವಾಗ ಏನಾಗ್ತದೆ? ಕಾಮ ಬೀಜವಾಗಿ, ಆ ಬೀಜವು ನಿಧಾನವಾಗಿ ಸಸ್ಯ ಮರವಾಗಿ ತೊಡಗ್ತದೆ. ಅಷ್ಟು ನಾವು ಡಿಸ್ಕಷನ್ ಮಾಡಿದ್ದೇವೆ ಅಲ್ವಾ? ಆಮೇಲೆ ಎಲ್ಲೆಲ್ಲಿ ಅಡಗಿ ಕೂತಿದೆ ಅಂತ ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಎಲ್ಲೆಲ್ಲಿ ಅಡಗಿ ಕೂತಿದೆ? 3 ಜಾಗದಲ್ಲಿ ಅಡಗಿ ಕೂತಿದೆ. ಯಾರಾದ್ರೂ ಹೇಳ್ತೀರಾ? ಸೆನ್ಸಸ್, ಮೈಂಡ್ ಅಂಡ್ ಇಂಟೆಲಿಜೆನ್ಸ್. ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ, ಈ 3 ರೂಮಲ್ಲಿ ಚೆನ್ನಾಗಿ ಎಲ್ಲ ಸುಡು ಬಾಂಬು ಎಲ್ಲವನ್ನು ಇಟ್ಕೊಂಡು ಕೂತಿದ್ದಾರೆ ನಮ್ಮ ಆತ್ಮೀಯರು. ಒಬ್ರಿಬ್ರಲ್ಲ, ನಮ್ಗೆ ಲೆಕ್ಕ ಇಲ್ಲದಷ್ಟು ಆತ್ಮೀಯರಾದಂತಹ ಟೆರರಿಸ್ಟ್ಗಳು ಕೂತಿದ್ದಾರೆ. ಅವರನ್ನು ಹೇಗೆ ವಿಜಯಿಸುವುದು, ಅವರನ್ನು ಹೇಗೆ ಗೆಲ್ಲುವುದು ಅಂತ ಹೇಳಿ 41ರಿಂದ 43ನೇ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊಲ್ಯೂಷನ್ ಎಲ್ಲಿದೆ ಅಂತ ಕಂಡು ಹಿಡಿದಾಗಿದೆ ನಿಮಗೆ. ಗುಂಡು ಹೊಡೆಯುವುದು ಹೇಗೆ, ಅವರನ್ನು ಹೇಗೆ ಅಟ್ಯಾಕ್ ಮಾಡೋದು, ಹೇಗೆ ನಮ್ಮ ನಿಜವಾದ ಆರ್ಮಿ, ಯಾರು ನಮ್ಮ ನಿಜವಾದ ಆರ್ಮಿ. ಆಕ್ಚುಲಿ ನಾವೆಲ್ಲ ಆ ಆರ್ಮಿಯನ್ನೇ ಉಪಯೋಗಿಸ್ತಾ ಇರೋದು. ಈ ಭಗವದ್ಗೀತೆ ಓದುವುದು ಅಂತ ಹೇಳಿದ್ರೆ ಆರ್ಮಿ. ನಮ್ಮ ಭಾರತದ ಆರ್ಮಿ ಪಾಕಿಸ್ತಾನಕ್ಕೆ ಯುದ್ಧ ಮಾಡುವ ರೀತಿಯಲ್ಲಿ, ಅಥವಾ ಪಾಕಿಸ್ತಾನದಿಂದ ಅಥವಾ ಬೇರೆ ಯಾವುದೋ ದೇಶದಿಂದ ಬಂದಂತಹ ಹೀನ ಕೃತ್ಯ ಮಾಡುವಂತಹ ಟೆರರಿಸ್ಟ್ಗಳನ್ನು ಹೇಗೆ ಕಂಡು ಹಿಡಿದು ಅಟ್ಯಾಕ್ ಮಾಡ್ತಾರೆ, ಅದೇ ರೀತಿಯಲ್ಲಿ ನಾವು ಈ ಭಕ್ತಿಯ ಮೂಲಕ ತುಂಬಾ ಸುಲಭವಾಗಿ ಅದರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶ ನಾಮ್ನಂ ಕಲಿ ಕಲ್ಮಶ ನಾಶನಂ. ಅದ್ಯಾವುದು? ಕಲಿಯ ಕಲ್ಮಶ ಯಾವುದು? ಕಾಮ ಅಂತ ಹೇಳುದು ಭಯಂಕರ ದೊಡ್ಡ ಕಲ್ಮಶ. ನಾಸ್ತಿ
ಪರತರೋಪಾಯ ತ್ರಿಷು ಲೋಕೇಶು ದೃಶ್ಯತೆ. ಅಂದ್ರೆ ಎಲ್ಲೂ ಇಲ್ಲ ಇದಕ್ಕೆ ಉಪಾಯ. ತ್ರಿಷು ವೇದೇಶು, ವೇದದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲಿ ಇರುವುದು ಇದು? ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಮಾತ್ರ ಈ ಒಂದು ಚಾನ್ಸ್ ನಮಗೆ ಅದರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ. ಆದ ಕಾರಣ ನಾವು ಚೆನ್ನಾಗಿ ಸಾಧನೆ ಮಾಡಬೇಕು, ಅಭ್ಯಾಸ ಮಾಡಬೇಕು. 41ನೇ ಶ್ಲೋಕ ನೋಡೋಣ ಈಗ. ಎಲ್ಲೆಲ್ಲ ಹೇಗೆಲ್ಲ ನಾವು ಅಟ್ಯಾಕ್ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದು ಅಂತ ಹೇಳಿ. ತಸ್ಮಾತ್ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ತಸ್ಮಾತ್ ತ್ವಂ ಇಂದ್ರಿಯಾಣಿ ಆದೌ ನಿಯಮ್ಯ ಭರತ ಋಷಭ ಪಾಪ್ಮಾನಂ ಪ್ರಜಹಿ ಹಿ ಏನಂ ಜ್ಞಾನ ವಿಜ್ಞಾನ ನಾಶನಂ. ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ತಸ್ಮಾತ್ ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದುದರಿಂದ ನಮಗೆ ಎಲ್ಲೆಲ್ಲಿಂತ ಗೊತ್ತಾಗಿ ಆಗಿದೆ. ಆದುದರಿಂದ ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಸುಮ್ಮನೆ ಟೈಮ್ ಅಂದ್ರೆ ಸುಮ್ಮನೆ ಓಕೆ ಅಂತ ಹೇಳುದಲ್ಲ, ಧ್ವಂಸ ಮಾಡು. ಧ್ವಂಸ ಮಾಡೋದು ಅಂತ ಹೇಳಿದ್ರೆ ಏನು? ಅದರಲ್ಲಿ 1 ಇಂಚು ಕೂಡ ಅಲ್ಲಿ ಇತ್ತು ಅಂತ ಹೇಳಿ ಗೊತ್ತಾಗಬಾರ್ದು, ಸುಳಿವೇ ಇರಬಾರ್ದು ಅಲ್ಲಿ. ಆತರ ಈಗ ಧ್ವಂಸ ಆಯ್ತು ಅಂತ ಹೇಳಿದ್ರೆ ಏನು? ಅಲ್ಲಿ ಏನೂ ಇಲ್ಲ, ಮುಂಚೆ ಇದ್ದದ್ದು ಏನೂ ಇಲ್ಲ ಅಂತ ಆಗ್ಬೇಕು. ಒಂದು ಬಿಲ್ಡಿಂಗ್ ಇತ್ತು, ಬಿಲ್ಡಿಂಗ್ ಧ್ವಂಸ ಆಯ್ತು ಅಂತ ಹೇಳಿದ್ರೆ ಏನರ್ಥ? ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಅದು ವಾಸಕ್ಕೆ ಯೋಗ್ಯವಾಗದಂತಹ ಸ್ಥಿತಿ ಬಂದು ಬಿಟ್ಟಿದೆ ಅದಕ್ಕೆ. ಅದೇ ರೀತಿ ಈ ಕಾಮ ಇರುವಂತಹ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಯನ್ನ, ಆ ಒಂದು ಮನಸ್ಸನ್ನ ಧ್ವಂಸ ಮಾಡಬೇಕು. ಆ ಒಂದು ಮನಸ್ಸು ಇಂದ್ರಿಯ ಬುದ್ಧಿಗಳು ಹೇಗೆ ಚಟುವಟಿಕೆಗೆ ಮಾಡ್ತದೆ ಅಂತ ಹೇಳಿದ್ರೆ ಯೋಚನಾ ಲಹರಿಯಿಂದ. ಅಂದ್ರೆ ಆ ಯೋಚನೆಯನ್ನ ಧ್ವಂಸ ಮಾಡಬೇಕು. ಧ್ವಂಸ ಮಾಡೋದು ಹೇಗೆ? ಆ ಯೋಚನೆಯನ್ನ ರಿಪ್ಲೇಸ್ ಮಾಡಿ ಕೃಷ್ಣನ ಯೋಚನೆಗಳನ್ನ ತುಂಬುವುದು ಅದಕ್ಕೆ. ಅಷ್ಟೇ ಸುಲಭ ವಿಚಾರ. ಆದ್ರೆ ನಾವು ಅಷ್ಟು ಬೇಗನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅದನ್ನು. ಅದಕ್ಕೋಸ್ಕರ ಏನೆಲ್ಲ ಮಾಡಬಹುದು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ ಕಾರಣ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಪ್ರಾರಂಭದಲ್ಲಿಯೇ ಅಂದ್ರೆ ಈಗ ಕಾಮಕ್ಕೆ ಆಸೆ ಉಂಟು. ಯಾವ ಆತ್ಮದಿಂದ ಸುರಾಯಿತು, ಚೈತನ್ಯ ಬಂತು, ಅದು ಬೆಳಿಲಿಕ್ಕೆ ವಾತಾವರಣ ಹುಡುಕ್ತಾ ಉಂಟು, ರಜೋಗುಣ ಸಿಕ್ಕಿತು ಸ್ವಲ್ಪ ಮೊಳಕೆ ಓಡಿತು ಅಂತ ಹೇಳುವಾಗ್ಲೇ ಹೋಗಿ ಅಲ್ಲಿ ಚಿಗುರಿಂದ ಕಟ್ ಮಾಡಿ ಬಿಡ್ಬೇಕು ಅಂತ ಹೇಳಿದ್ರೆ. ಆದ್ರೆ ಅಂತ ಸ್ಥಿತಿ ನಮಗೆ ಬಂದು ಬಿಟ್ಟಿತ್ತು. ಈಗ ಎಲ್ಲಿಗೋ ಹೋಗಿದ್ದೇವೆ ನಾವು, ಹಳೆಯ ಒಂದು ಅಭ್ಯಾಸದಿಂದ ಸಿಗರೇಟ್ ಎಳಿತಾ ಇರ್ತೇವೆ. ಎಲ್ಲಿಗೋ ಹೋಗಿದ್ದೇವೆ, ಯಾರೋ ಒಬ್ರು ಸಿಗರೇಟ್ ಎಳೆಯುವುದು ಕಂಡಿತು. ಆ ಒಂದು ಥಾಟ್ ಉಂಟಲ್ಲ, ಅದೇ ಚಿಗುರು. ಆ ಚಿಗುರಿನಲ್ಲೇ ಕಟ್ ಮಾಡ್ಬೇಕು. ಆ ಚಿಗುರಿನಲ್ಲೇ ನಾವು ಅದನ್ನ ಕಟ್ ಮಾಡಿ ಬಿಸಾಕ್ಬೇಕು. ಅದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ನಾವು ಏನೆಲ್ಲ ಹಳತ್ತು ಮಾಡಿದ್ದೇವೆ, ಇವತ್ತಿರ್ಬಹುದು, ನಿನ್ನೆ ಇರ್ಬೋದು, ಕಳೆದ ಜನ್ಮದಲ್ಲಿರ್ಬಹುದು, ಜನ್ಮಾಂತರಗಳಿದ್ದಿರ್ಬಹುದು, ಅದು ಬಂದೇ ಬರ್ತದೆ. ಈಗ ನದಿಯಲ್ಲಿ ಅಲ್ಲ, ಸರೋವರದಲ್ಲಿ ಅಂದ್ರೆ ಕೊಳದಲ್ಲಿ ಅಥವಾ ಬಾವಿಯಲ್ಲಿ ಅಡಿಗೆ ತುಂಬಾ ಕಲ್ಲುಗಳೆಲ್ಲ ಇರ್ತದೆ, ಕೊಳೆಗಳೆಲ್ಲ ಇರ್ತದೆ. ಆದ್ರೆ ಮೇಲೆ ಕಾಣುದಿಲ್ಲ, ಕ್ಲೀನ್ ಆಗಿ ಕಾಣ್ತದೆ ಮೇಲೆ. ಆದ್ರೆ ಯಾವಾಗ ಒಂದು ಕಲ್ಲು ಹಾಕಿದ್ನೋ ಹಾಗೆಲ್ಲ ಮೇಲೆ ಬರ್ಲಿಕ್ಕೆ ಶುರು ಆಗ್ತದೆ. ಆ ಕಲ್ಲು ಅಂತ ಹೇಳಿದ್ರೆ ಏನು? ಕಲ್ಲು ಅಂತ ಹೇಳಿದ್ರೆ ರಜೋಗುಣದ ಪ್ರಭಾವ.
ರಜೋಗುಣದ ಪ್ರಭಾವದಿಂದ ಮೇಲೆ ಬರ್ಲಿಕ್ಕೆ ಶುರು ಆಗ್ತದೆ ಎಲ್ಲವೂ. ಅದೇ ರೀತಿಯಲ್ಲಿ ನಮಗೆ ಹಳತ್ತು ಮಾಡಿದಂಥದ್ದೆಲ್ಲ ಆ ಒಂದು ಸಮಯ ಸಂದರ್ಭ ಬರುವಾಗ ಬರ್ತದೆ ಹೊರಗೆ. ಆದ್ರೆ ಒಂದೇ ಕಲ್ಲಲ್ಲಿ ನಿಲ್ಲಿಸ್ಬೇಕು, ಅಂದ್ರೆ ಕೂಡ್ಲೆ ಅದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಈ ಶ್ಲೋಕ ಹೇಳ್ತದೆ. ತುಂಬಾ ಇಂಪಾರ್ಟೆಂಟ್ ನಮಗೆಲ್ಲ. ನಾವೆಲ್ಲ ತುಂಬಾ ಮಾತಾಡ್ತೇವಲ್ಲ, ಪ್ರಜಲ್ಪ ಅಂತ ಹೇಳ್ತಾರೆ ಅದಕ್ಕೆ, ಜಲ್ಪ ಪ್ರಜಲ್ಪ ಅಂತ ಹೇಳ್ತಾರೆ, ಪ್ರಕರ್ಷ ರೂಪೇಣ ಜಲ್ಪ ಅಂತ. ಅಂದ್ರೆ ತುಂಬಾ ಅದನ್ನ ಆ ಪ್ರಜಲ್ಪ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಮಾತಾಡೋದೆಲ್ಲ ಅಗತ್ಯ ಇಲ್ಲದ್ದೇ, ನಾವು ಆಧ್ಯಾತ್ಮಿಕ ಬೆಳವಣಿಗೆಗೆ ಅಗತ್ಯ ಇಲ್ಲದ್ದೇ ಮಾತಾಡೋದು. ನಾವು ನಿನ್ನೆ ಮಾತಾಡಿದ್ದೇವೆ, ಅಂಥ ಮಾತು ಏನಾಗ್ತದೆ ಅಂತ ಹೇಳಿದ್ರೆ ಕಪ್ಪೆಗೆ ಬೊಬ್ಬೆ ಹಾಕಿ ಜೋರಾಗಿ ಸೌಂಡ್ ಮಾಡಿ ಹಾವನ್ನ ಆಮಂತ್ರಿಸಿದ ಹಾಗೆ, ನನ್ನನ್ನು ಕೊಲ್ಲು, ನನ್ನನ್ನು ತಿನ್ನು ಅಂತ ಹೇಳಿ. ಅದೇ ರೀತಿಯಲ್ಲಿ ನಾವು ಅಗತ್ಯ ಅನರ್ಥವಾದಂತಹ ಮಾತನ್ನ ಮಾತಾಡ್ತಾ ಇರ್ತೇವೆ ಯಾವತ್ತು. ಅದು ಭಗವದ್ ಭಕ್ತಿಗೆ ಬಂದ ಮೇಲೆ ಕೂಡ ನಮಗೆ ಅದು ಸ್ವಲ್ಪ ಕಷ್ಟದಲ್ಲಿ ಗೋಚರ ಆಗುದು. ಆದ್ರೆ ಒಂದು ವಿಚಾರ, ಬೇರೆ ಕಡೆ ಅನರ್ಥವಾಗಿ ಮಾತಾಡುದು, ಆಮೇಲೆ ಭಗವಂತನ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ಅನರ್ಥವಾಗಿ ಮಾತಾಡೋದ್ರಲ್ಲಿ ವ್ಯತ್ಯಾಸ ಉಂಟು. ಯಾಕಂತ ಹೇಳಿದ್ರೆ ಇಲ್ಲಿ ಶುದ್ಧ ಭಕ್ತಿಯನ್ನ ಶುರು ಮಾಡಿದ್ದೇವೆ ನಾವು. ಯಾಕಂತ ಹೇಳಿದ್ರೆ ನಾವು ಜಪ ಮಾಡುದು ನಮಗೆ ಶುದ್ಧ ಭಕ್ತಿ ಇಲ್ಲದಿದ್ರು ಕೂಡ ಜಪ ಶುದ್ಧ. ನಮ್ಮ ನಾಲಿಗೆಯಲ್ಲಿ ಆಡುವಂತಹ ಹರೇ ಕೃಷ್ಣ ಮಹಾಮಂತ್ರ ಶುದ್ಧ, ನಾವು ಶುದ್ಧರಲ್ಲ. ಯಾಕಂದ್ರೆ ಆ ಭಗವನ್ ನಾಮ ಶುದ್ಧ ಆದ ಕಾರಣ ಆ ಶುದ್ಧವಾದ ನಾಮ ನಮ್ಮನ್ನ ಬದಲಾವಣೆ ಮಾಡುವಂಥದ್ದು. ನಾವು ನಾಮವನ್ನ ಬದಲಾವಣೆ ಮಾಡುವುದಲ್ಲ, ನಾಮ ನಮ್ಮನ್ನ ಶುದ್ಧೀಕರಿಸುವಂಥದ್ದು. ಆದ ಕಾರಣ ಹೊರಗಡೆ ಯಾರು ಪ್ರಜಲ್ಪ ಮಾತಾಡ್ತಾ ಇದ್ದಾರೆ, ಆಮೇಲೆ ಒಳಗಡೆ ಅಂದ್ರೆ ಭಗವಂತನ ಭಕ್ತನಾದವನು ಏನು ಪ್ರಜಲ್ಪ ಮಾಡ್ತಾನೆ ವ್ಯತ್ಯಾಸ ಇರ್ತದೆ. ಆದ್ರೆ ಭಗವಂತನ ಭಕ್ತನಾದವ ಪ್ರಜಲ್ಪ ಮಾಡಿದ್ರೆ ಅದು ಅಪರಾಧ ಆಗಿಬಿಡ್ತದೆ, ಅಪರಾಧ ಆಗ್ತದೆ. ಯಾಕೆಂತ ಹೇಳಿದ್ರೆ ಅವನಿಗೆ ನಿಧಾನವಾಗಿ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಫಾಸ್ಟ್ ಆಗಿ ಅವನಿಗೆ ಇಂಪಾರ್ಟೆನ್ಸ್ ಗೊತ್ತಾಗಿ ಆಯ್ತು, ಆದ್ರೆ ಹೀಗೆಲ್ಲ ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಅವಹೇಳನೆ ಮಾಡುದು, ಆ ಭಕ್ತರ ಬಗ್ಗೆ ಹೀಗೆ ಮಾತಾಡುದು, ಹಾಗೆ ಮಾಡುದು ಎಲ್ಲ ಮಾಡಿದ್ರೆ ಏನಾಗ್ತದೆ, ಅವನ ಪ್ರೋಗ್ರೆಸ್ ಆಗುದಿಲ್ಲ. ಭಕ್ತಿ ಇದ್ದದ್ದು ನಷ್ಟ ಇಲ್ಲ, ಆದ್ರೆ ಪ್ರೋಗ್ರೆಸ್ ಅಂದ್ರೆ ಅದು ಒಂಥರ ಸ್ಟೇ ಆರ್ಡರ್ ಅಂತ ಕೊಡ್ತಾರಲ್ಲ. ಈಗ ಕೋರ್ಟ್ ಅಲ್ಲಿ ಯಾವುದೋ ಒಂದು ಲಿಟಿಗೇಷನ್ ಉಂಟು, ಪ್ರಾಪರ್ಟಿಯಲ್ಲಿ ಪ್ರಾಬ್ಲಮ್ ಉಂಟು ಅಂತಂದ್ರೆ ಸ್ಟೇ ಆರ್ಡರ್ ಕೊಡ್ತೀರಿ, ಅದಕ್ಕೆ 10 ವರ್ಷ 20 ವರ್ಷ 30 ಎಷ್ಟು ವರ್ಷ ಅಂತ ಗ್ಯಾರಂಟಿ ಇಲ್ಲ. ಅದೇ ರೀತಿ ಈಗ ನಾವು ಅಗತ್ಯ ಇಲ್ಲದ್ದು ಪ್ರಜಲ್ಪ ಮಾತಾಡಿದ್ರೆ ಅದು ಸ್ಟೇ ಆರ್ಡರ್ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ. ನಮಗೆ ಅದನ್ನೇ ಮತ್ತೆ ಮುಂದೆ ಹೋಗುದು ಸ್ಟೇ ಆಗ್ತದೆ, ಯಾವಾಗಾದ್ರೂ ಸಿಗಬಹುದು, ಆದ್ರೆ ಯಾವಾಗ ಅಂತ ಖಂಡಿತ ಗೊತ್ತಿಲ್ಲ, ಅಂತ ರಿಸ್ಕ್ ಇರುತ್ತದೆ ನಮಗೆ. ಆದ ಕಾರಣ ನಾವೆಲ್ಲ ಮಾತಾಡುವಾಗ ಸ್ವಲ್ಪ ನೋಡ್ಬೇಕಾಗ್ತದೆ. ಅದು ಹೇಗೆ ನಮ್ಗೆ ನೋಡ್ಬೇಕಾಗ್ತದೆ ಅಂತ ಗೊತ್ತಾಗ್ತದೆ ಅಂತ ಹೇಳಿ ನಿನ್ನೆ ಯಾರೋ ಕೇಳಿದ್ರು, ಏನಾದ್ರೂ ಮಾಡಿದ್ರೆ ಏನ್ ತೊಂದ್ರೆ ಅಂತ ಹೇಳಿ. ಇಲ್ಲ, ಶಾಸ್ತ್ರ ಓದಿದ್ರೆ ಮಾತ್ರ ಬುದ್ಧಿ ಶಾರ್ಪ್ ಆಗುದು. ಬುದ್ಧಿ ಶಾರ್ಪ್ ಆಗಿ ನಾವು ಏನು ಮಾಡ್ಬೇಕು ಏನು ಮಾಡಬಾರದು ಅಂತ ಗೊತ್ತಾಗ್ತದೆ. ಏನು ಮಾಡ್ಬೇಕು ಏನು ಮಾಡಬಾರದು ಇದೆರಡರಲ್ಲಿ ಗೊತ್ತಾಗ್ಬೇಕು. ಇಲ್ಲಾಂದ್ರೆ ನಮಗೂ ಪಶುವಿಗೂ ವ್ಯತ್ಯಾಸ ಇಲ್ಲ. ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ಹೇಳುದು ಗೊತ್ತಾಗುದು ತುಂಬಾ ಇಂಪಾರ್ಟೆಂಟ್. ಅದು ಶಾಸ್ತ್ರದಿಂದ ಗೊತ್ತಾಗ್ತದೆ. ಅದಕ್ಕೋಸ್ಕರ ವೇದಗಳಿವೆ, ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ನಮಗೆ ಅಷ್ಟೆಲ್ಲ ಸಮಯ ಇಲ್ಲ. ಭಗವಂತನ ಭಕ್ತರಾದ ಶ್ರೀಲ ಪ್ರಭುಪಾದರು ನೇರವಾಗಿ ಅದರ ಸಾರವನ್ನ ನಮಗೆ ಈ ಭಗವದ್ಗೀತೆಯಲ್ಲಿ ಭಾವಾರ್ಥದ ಮೂಲಕ ಕೊಟ್ಟಿದ್ದಾರೆ. ಮುಂದೆ ಹೋಗೋಣ. ಕಾಮವು ಆತ್ಮ ಸಾಕ್ಷಾತ್ಕಾರದ ಮತ್ತು ಆತ್ಮದ ನಿಶ್ಚಿತ ಜ್ಞಾನದ ಹಂಬಲವನ್ನು ನಾಶ ಮಾಡುತ್ತದೆ. ಕಾಮವು, ನಿಧಾನ ಓಡ್ತೀನಿ, ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಕಾಮವು ಅಂದ್ರೆ ಡಿಸೈರ್, ಆತ್ಮ ಸಾಕ್ಷಾತ್ಕಾರದ ಅಂದ್ರೆ ಏನು? ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ಇದರಲ್ಲಿ 2 ಪದ ಬಂದಿದೆ, ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮದ ನಿಶ್ಚಿತ ಜ್ಞಾನ. ಆತ್ಮಜ್ಞಾನ ಪ್ರಭುಜಿ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಆತ್ಮದ ನಿಶ್ಚಿತ ಜ್ಞಾನ ಅಂದ್ರೆ ತಿಳುವಳಿಕೆ. ಜ್ಞಾನಕ್ಕೂ ತಿಳುವಳಿಕೆಗೆ ಏನು ವ್ಯತ್ಯಾಸ? ಭಕ್ತಿ, ಸೆಲ್ಫ್ ರಿಯಲೈಸೇಷನ್ಸ್. ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಮುಂದೆ ಬರ್ತದೆ, ಅದು ಜ್ಞಾನ ಮತ್ತು ವಿಜ್ಞಾನ ಅಂತ ಹೇಳಿ. ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ನಮ್ಮನ್ನು ನಾವು ಅರಿಯುವಂಥದ್ದು. ಆತ್ಮದ ನಿಶ್ಚಿತ ಜ್ಞಾನ ಅಂತ ಹೇಳಿದ್ರೆ ಈ ಆತ್ಮ ಎಲ್ಲಿಂದ ಬಂದದ್ದು ಅಂತ ಅರಿಯುವಂಥದ್ದು. ಆತ್ಮ ಯಾರು, ಆಮೇಲೆ ಈ ಆತ್ಮ ಎಲ್ಲಿಂದ ಬಂದದ್ದು, ಅದಕ್ಕೆ ಯಾವುದು ಮೂಲ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು. ಈ ಹಂಬಲವನ್ನು, ನನ್ನನ್ನು ನಾನು ಅರಿತುಕೊಳ್ಳುವುದು, ಆಮೇಲೆ ನಾನು ಎಲ್ಲಿಂದ ಬಂದೆ ಅಂತ ಅರಿತುಕೊಳ್ಳುವುದನ್ನ ಈ ಕಾಮ ನುಚ್ಚು ನೂರು ಮಾಡಿಬಿಡ್ತದೆ.
ಇದಕ್ಕೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಅದಕ್ಕೆ ಗೊಬ್ಬರಗಳು ತುಂಬಾ ಇದೆ, ಇಂದ್ರಿಯಗಳಾಗಿರ್ಲಿ ಗುಣಗಳಾಗಿರ್ಲಿ, ಎಷ್ಟೋ ಗೊಬ್ಬರ ಹಾಕಿ ಪೋಷಣೆ ಸಿಗ್ತದೆ. ಆದ್ರೆ ಕಾಮ ಅಂತ ಇರುವಂತದ್ದು ಈ ಬೀಜ ಹೇಗೆ ಅಚೇತನ ಅಂತ ಹೇಳಿದ್ರೆ ಅದಕ್ಕೇನು ಚೇತನ ಇಲ್ಲ, ಅದು ಸುಮ್ಮನೆ ಅಲ್ಲಿ ಇಟ್ರೆ ಹಾಗೆ ಇರ್ತದೆ. ಈಗ ನಮ್ಮ ಮನೆಯಲ್ಲಿ ನೀರಿನ ಸ್ಪರ್ಶ ಆಗದಿದ್ರೆ ಬೀಜ ಇಟ್ರೆ ಹಾಗೆ ಇರ್ತದೆ, ನೀರಿನ ಸ್ಪರ್ಶ ಆಗ್ಲಿಲ್ಲ ಅಂತ. ನೀರು, ಆಮೇಲೆ ಕೆಲವು ಕಡೆ ತೇವ, ಆಮೇಲೆ ಗಾಳಿ, ಇದರದೆಲ್ಲ ಗೊಬ್ಬರ ಎಲ್ಲ ಸ್ಪರ್ಶ ಆದ್ರೆ ಮೇಲೆ ಬರ್ತದೆ. ಅದೇ ರೀತಿಯಲ್ಲಿ ಕಾಮ ಅಂತ ಹೇಳಿದಕ್ಕೆ ಒಂದು ಸಿಚುವೇಶನ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ಕಾಮ ಅಂತ ಹೇಳುವಂಥದ್ದು ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮದ ನಿಶ್ಚಿತ ಜ್ಞಾನಕ್ಕೆ ತುಂಬಾ ಅಂದ್ರೆ ಅಡ್ಡಿ ಮಾಡುವಂತ ವಿಚಾರ. ಅದನ್ನ ನಾವು ಖಂಡಿತವಾಗಿ ಬೇರಿನಿಂದಲೇ ಚಿಗುರಿನಿಂದಲೇ ಕಿತ್ತು ಹಾಕ್ಬೇಕು. ಅದಕ್ಕೆ ನಾವು ಈ ಸಾಧನೆ ಮಾಡ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಯಾರೇ ಆಗ್ಲಿ ನಾವೆಲ್ಲರೂ ಎಟ್ಲೀಸ್ಟ್ ಆ ಮಂಗಳಾಚರಣೆಯನ್ನ ಓದ್ಬೇಕು. ನಿಮಗೆ ಓದುವಾಗ ಸ್ಪೆಲ್ಲಿಂಗ್ ಏರೇರು ಹಾಗೆ ಏನಾದ್ರೂ ಇದ್ರೆ, ನಿಮ್ಗೆ ಸಂಶಯ ಇದ್ರೆ ಪುನಃ ಅದನ್ನು ಓದಿದ್ರೆ ಸಂಶಯ ಕ್ಲಿಯರ್ ಆಗ್ತದೆ. ಗೊತ್ತಿಲ್ಲ ಅಂದ್ರೆ ಈಗಂತೂ ನಮಗೆ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲಿಯಾದ್ರೂ ಗೂಗಲ್ ಮಾಡಿದ್ರು ಕೂಡ ಸಿಗ್ತದೆ. ಏನು ಕಷ್ಟ ಇಲ್ಲ ಯಾವುದ್ರ ಬಗ್ಗೆ, ಇದರ ಚಾಂಟಿಂಗ್ ನ ಬಗ್ಗೆ. ಆದ ಕಾರಣ ಇಲ್ಲಾಂದ್ರೆ ಒಂದು ವಾರದಲ್ಲಿ ಒಂದು ದಿನ ನಾನು ಚಾಂಟ್ ಮಾಡ್ತೇನೆ. ನಾನು ಪರ್ಫೆಕ್ಟ್ ಅಲ್ಲ, ಆದ್ರೆ ಗೊತ್ತಿದ್ದಷ್ಟು ನಾನು ಪ್ರಯತ್ನ ಪಡ್ತೇನೆ. ನನ್ನದಲ್ಲೂ ತಪ್ಪಿದ್ರೆ ಅದನ್ನು ಕರೆಕ್ಟ್ ಮಾಡಬಹುದು. ಈ ರೀತಿಯಲ್ಲಿ ಏನ್ ಮಾಡಬಹುದು, ನಾವು ಎಲ್ಲರೂ ಸೇರಿಕೊಂಡು ಸ್ವಲ್ಪ ಕರೆಕ್ಟ್ ಆಗಿ ಓದ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಅದು ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಅದೊಂದು ನಮ್ಮ ಭಾವ ಇದೆ ಅಂತ ಹೇಳಿ ನಾನು ಏನೋ ಮಾಡ್ತೇನೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಅದು ಚಿಕ್ಕ ಮಗು ಮಾಡಿದ್ರೆ ಸರಿ. ಈಗ ಚಿಕ್ಕ ಮಗಿರುವಾಗ ಅಮ್ಮನ ಮಾಮ ಅಂತ ಕರೆಯುತ್ತೆ, ಆಯ್ತು ಖುಷಿ ಅಮ್ಮನಿಗೆ, ಅಟ್ಲೀಸ್ಟ್ ಮಾಮ ಅಂತ ಹೇಳಿ ಆದ್ರೂ ಕರಿತಾ ಉಂಟಲ್ಲ ಅಂತ ಹೇಳಿ. 10ನೇ ಕ್ಲಾಸಿಗೆ ಬಂದ ಮಾಮ ಅಂತ ಹೇಳಿದ್ರೆ ಏನಪ್ಪ ನೀನು ಅಂತ ಹೇಳಿ ಜೋರ್ ಮಾಡ್ತಾರೆ ಅಮ್ಮ. ಅದೇ ರೀತಿ ನಾವು ಭಕ್ತಿಯಲ್ಲಿ ಬರುವಾಗ ನಿಧಾನವಾಗಿ ಪ್ರೋಗ್ರೆಸ್ ಆಗ್ಬೇಕು. ಅಂದ್ರೆ ಸ್ಪಷ್ಟತೆ ಬೇಕು ಭಗವಂತನ ನಾಮ ಉಚ್ಚಾರಣೆಯಲ್ಲಿ, ಸ್ಪಷ್ಟತೆ ಬೇಕು ಶ್ಲೋಕ ಉಚ್ಚಾರಣೆಯಲ್ಲಿ. ನಾವು ಪ್ರಯತ್ನ ಪಡ್ತಾ ಇರ್ಬೇಕು. ಆ ಒಂದು ಪ್ರಯತ್ನವನ್ನ ಭಗವಂತ ನೋಡ್ತಾರೆ ಅಂತ ನಮಗೆಲ್ರಿಗೂ ಗೊತ್ತು ನಮಗೆ. ಆದ ಕಾರಣ ಈ ಎರಡು ಆತ್ಮ ಸಾಕ್ಷಾತ್ಕಾರ ಮತ್ತು ಆತ್ಮದ ನಿಶ್ಚಿತ ಜ್ಞಾನಕ್ಕೆ ನಾವು ಪ್ರಯತ್ನ ಪಡ್ತಾ ಇರಬೇಕು. ಇದೆಲ್ಲ ಪ್ರಯತ್ನ ಪಡುವಂತಹ ವಿಧಾನಗಳು. ಇದು ಮನುಷ್ಯನ ಅತ್ಯಂತ ಪಾಪಿಯಾದ ಶತ್ರು ಕಾಮ. ಇದನ್ನು ನಿಯಂತ್ರಿಸಲು ಪ್ರಾರಂಭದಿಂದಲೂ ಇಂದ್ರಿಯಗಳನ್ನು ಹತೋಟಿಯಲ್ಲಿಡಬೇಕೆಂದು ಭಗವಂತನು ಅರ್ಜುನನಿಗೆ ಬೋಧಿಸಿದನು. ಇಲ್ಲಿ ನಾವೊಂದು ಉದಾಹರಣೆ ನೋಡುವ. ಇಂದ್ರಿಯ ಅಂತ ಹೇಳಿದ್ರೆ ಏನು ಗೊತ್ತಾ? ಅದಕ್ಕೇನ್ ಹೇಳ್ತಾರೆ, ದೂರ ನೋಡ್ಲಿಕ್ಕೆ, ಸೂರ್ಯನ ನೋಡ್ಲಿಕ್ಕೆ ಒಂದು ಬೈನಾಕ್ಯುಲರ್ ಅಲ್ಲ, ಬೈನಾಕ್ಯುಲರ್ ಇಂದ ನೋಡ್ತೇವೆ ನಾವು ಹೀಗೆ. ಅದ್ರಲ್ಲಿ ತುಂಬಾ ಲೆನ್ಸ್ಗಳಿರ್ತದೆ. ಆದ ಕಾರಣವೇ ಅಲ್ಲಿ ದೂರ ಇದ್ದದ್ದು ನಮಗೆ ಹತ್ತಿರಕ್ಕೆ ಕಾಣುದು. ತುಂಬಾ ಲೆನ್ಸ್ಗಳಿರ್ತದೆ. ಲಾಸ್ಟಿನ ಲೆನ್ಸ್ ಅಲ್ಲಿ ನಮಗೆ ಕಾಣುದು ಅಲ್ವಾ, ಲಾಸ್ಟಿನ ಲೆನ್ಸ್ ಅಲ್ಲಿ ನಮಗೆ ಕಾಣುತ್ತದೆ, ದೊಡ್ಡದಾಗಿ ಕಾಣುತ್ತದೆ. ಆ ಲಾಸ್ಟಿನ ಲೆನ್ಸೇ ಇದು ಇಂದ್ರಿಯಗಳು. ಅಲ್ಲಿದ್ದ ಗೌಪ್ಯ ರೂಪದಲ್ಲಿ ಅಥವಾ ಸೂಕ್ಷ್ಮ ರೂಪದಲ್ಲಿ ಇದ್ದಂತಹ ಕಾಮ ಬಂದು ಕೆಲಸ ಮಾಡುವುದಲ್ಲಿ ಇಂದ್ರಿಯದಲ್ಲಿ ದೊಡ್ಡದು ಕಾಣ್ತದೆ. ಅದು ಆ ದೊಡ್ಡದು ಕಾಣಿ ಇದೇ ನನಗೆ ಸುಖ, ಆಹಾ ಅಂತ ಇರ್ತದೆ. ಇದೇ ಸುಖ, ಏನಪ್ಪಾ ಖುಷಿ ಅಂತ ಹೇಳಿರ್ತದೆ. ಅಂದ್ರೆ ಅದನ್ನು ದೊಡ್ಡದು ಮಾಡಿ ತೋರಿಸ್ತದೆ. ಈಗ ನಾವೇ ಬೈನಾಕ್ಯುಲರ್ ಇಂದ ಬೆಟ್ಟವನ್ನು ನೋಡ್ತೇವೆ ಅಂತ ಹೇಳಿದ್ರೆ ಬೆಟ್ಟ ದೂರ ಇದೆ, ನಮಗೆ ಕ್ಲಾರಿಟಿ ಇಲ್ಲ ಏನು. ಆದ್ರೆ ಇಲ್ಲಿ ನೋಡಿದ್ರೆ, ಈ ಚಾಷ್ಟಿನ ಗಾಜಿನಲ್ಲಿ ನೋಡಿದ್ರೆ ಆಹಾ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು ಬೆಟ್ಟ ಅಂತ ಕಾಣ್ತದೆ, ಖುಷಿ ಆಗ್ತದೆ. ಆ ರೀತಿಯಲ್ಲಿ ಅಲ್ಲಿದ್ದದನ್ನ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ನಮಗೆ ಸ್ಟ್ರಗಲ್ ಕೊಡುತ್ತಾ ಇತ್ತೆ. ಆದ ಕಾರಣ ಫಸ್ಟಿಗೆ ಆ ಗಾಜನ್ನೇ ಒಡೆದಾಕುವ ನಾವು. ಆ ಗಾಜನ್ನೇ ಒಡೆದಾದ್ರೆ ಕಾಣ್ತದಾ? ಇಲ್ಲ. ಅದಕ್ಕೋಸ್ಕರ ಆ ಮೂಲವನ್ನೇ ನಮಗೆ ಡೈರೆಕ್ಟ್ ಆ ಮೂಲಕ್ಕೆ ಹೋಗ್ಲಿಕ್ಕೆ ಆಗದಿದ್ರೆ, ಮೂಲದಿಂದ ಮುಂಚೆ ಅದು ಶುರುವಾದ್ದು ಎಲ್ಲಿಂದ, ಅಲ್ಲಿಂದ ಬಂದದ್ದು ಎಲ್ಲಿಗೆ, ಅಲ್ಲಿಂದ ಬಂದು ಲಾಸ್ಟ್ಗೆ ಎಲ್ಲಿ ಸಿಕ್ಕಿತ್ತು ಫಸ್ಟ್ ಅವನನ್ನೇ ಅಟ್ಯಾಕ್ ಮಾಡೋದು. ಅಂದ್ರೆ ಈ ಪೊಲೀಸರು ಬಂದು ಏನ್ ಮಾಡ್ತಾರೆ, ಆ ಟೆರರಿಸ್ಟ್ ಎಲ್ಲಿ ಇದ್ದ ಅಂತ ಫಸ್ಟ್ ಹಿಡಿಯುದು, ಆ ಇದ್ದವನನ್ನು ಫಸ್ಟ್ ಹಿಡಿಯುದು. ಆ ಟೆರರಿಸ್ಟ್ ಇದ್ದವ ಅಂದ್ರೆ ಕೆಲಸ ಕಾರ್ಯ ಮಾಡಿದವ, ಅವನಿಗೆ ಸಪೋರ್ಟ್ ಮಾಡಿದವರೆಲ್ಲ ಬೇರೆಯವರು, ಅದು ಆಮೇಲೆ ಎಲ್ಲಿ ಇದ್ದ ಅಂತ ಹೇಳಿ ಹುಡುಕುದು. ಫಸ್ಟ್ ಎಲ್ಲಿ ಇದ್ದ ಅಂತ ಕಾಣುದು ಎಲ್ಲಿ, ಇಂದ್ರಿಯಗಳಲ್ಲಿ. ಅದಕ್ಕೋಸ್ಕರ ಇಂದ್ರಿಯ ಫಸ್ಟ್ ಅಟ್ಯಾಕ್ ಮಾಡಬೇಕು ಇಂದ್ರಿಯದ ಮೇಲೆ. ಅಂದ್ರೆ ಚಿಗುರಿನಲ್ಲೇ ಅದನ್ನ ಕಟ್ ಮಾಡಿ ಬಿಸಾಕುವಂಥದ್ದು. ಅದು ನಾವು ಪ್ರಯತ್ನ ಪಡ್ಬೇಕು. ಥಿಂಕಿಂಗ್, ವಿಲ್ಲಿಂಗ್, ಫೀಲಿಂಗ್ ಅಂತ ಹೇಳ್ತಾರೆ. ಥಿಂಕಿಂಗ್ ಪ್ರೊಸೆಸ್ ಅಲ್ಲೇ ಕಟ್ ಮಾಡುವಂಥದ್ದು. ಅದು ವಿಲ್ಲಿಂಗ್, ಫೀಲಿಂಗ್ ಆಗೋಕ್ಕಿಂತ ಮುಂಚೆ ಆ ಇಂದ್ರಿಯಗಳನ್ನ ಹತೋಟಿ ಮಾಡುವಂಥದ್ದು. ಜ್ಞಾನ ಎಂದರೆ ಆತ್ಮ ಇತರವಾದದ್ದರಿಂದ ಭಿನ್ನವಾದ ಆತ್ಮದ ಜ್ಞಾನ. ಇದೇನು ಜ್ಞಾನ ಅಂದ್ರೆ ಏನು?
ಯಾರಿಗಾದ್ರೂ ಇದ್ರ ಅರ್ಥ ಆಗ್ತಾ ಉಂಟಾ? ಜ್ಞಾನ ಎಂದರೆ ಆತ್ಮೇತರವಾದದ್ದರಿಂದ ಭಿನ್ನವಾದ ಆತ್ಮದ ಜ್ಞಾನ. ಆತ್ಮೇತರವಾದ್ದು ಯಾವುದು? ಯಾರಿಗಾದ್ರೂ ಗೊತ್ತಾ? ಆತ್ಮೇತರ ಎಲ್ರಿಗೂ ಗೊತ್ತು. 2ನೇ ಅಧ್ಯಾಯದಲ್ಲಿ ಅಷ್ಟು ಚೆನ್ನಾಗಿ ಡಿಸ್ಕಷನ್ ಮಾಡಿದ್ದೇವೆ, ಸಾಂಖ್ಯಯೋಗ ಅಂತ ಹೇಳಿ. ಆತ್ಮದಿಂದ ಇತರವಾದದ್ದು ಏನು? ಆತ್ಮ ಅಲ್ಲದ್ದು ಏನು? ಆತ್ಮ ಅಲ್ಲದ್ದು ಏನು ಅಂತ ಶರೀರ ಪ್ರಶ್ನೆ. ಶರೀರ, ಕರೆಕ್ಟ್. ಆತ್ಮೇತರ ಅಂತ ಹೇಳಿದು ಶರೀರ. ಶರೀರದಿಂದ ಭಿನ್ನವಾದ ಆತ್ಮದ ಜ್ಞಾನವನ್ನು ಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ನಾಲೆಜ್ ಆಫ್ ದ ಸೋಲ್ ಈಸ್ ನಾಲೆಜ್. ಆತ್ಮದ ಅರಿವೇ ಜ್ಞಾನ. ಅದು ಹೇಗೆ? ನಾನು ದೇಹ ಅಲ್ಲ ಅಂತ ಹೇಳುದು ಒಂದು ಜ್ಞಾನ. ಇದಕ್ಕೆ ಜ್ಞಾನ ಅಂತ ಹೇಳುದು. ನಾನು ದೇಹ ಅಲ್ಲ, ನಾನು ಆತ್ಮ. ಇದು ಸಾಧಾರಣ ಎಲ್ಲ ಆಧ್ಯಾತ್ಮಿಕ ಬೆಳವಣಿಗೆ ಬಯಸುವವರು ಎಲ್ಲರೂ ಒಪ್ಪುವಂತ ವಿಷಯ. ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ಹೇಳಿ. ಅದು ಯಾರೇ ಆಗ್ಲಿ ಎಲ್ಲರೂ ಒಪ್ಪುವಂತ ವಿಷಯ. ಆದ್ರೆ ಈ ವಿಜ್ಞಾನ ಅಂತ ಹೇಳಿ ಬರ್ತದೆ, ಇನ್ನು ಅದರ ಬಗ್ಗೆ ಏನು ನೋಡುವ. ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ಇದು ಆತ್ಮವು ದೇಹವಲ್ಲ ಎನ್ನುವ ಅರಿವು. ಅದರ್ಥ ಆಯ್ತಲ್ಲ. ಜ್ಞಾನ ಅಂದ್ರೆ ಏನು ಅಂತ ಹೇಳಿದ್ರೆ, ಜ್ಞಾನ ಅಂತ ಹೇಳಿದ್ರೆ 2 ರೀತಿಯ ಜ್ಞಾನ. ಒಂದು ಐಹಿಕ ಜ್ಞಾನ, ಆಮೇಲೆ ಈ ಜ್ಞಾನ. ಐಹಿಕ ಜ್ಞಾನ ಅಂತ ಹೇಳಿದ್ರೆ ನಾನು ದೇಹ, ಆಮೇಲೆ ಈ ದೇಹವನ್ನ ಪೋಷಣೆ ಭರಣೆ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ಜ್ಞಾನ. ನಾವೇನೆಲ್ಲ ಕೆಲಸ ಮಾಡ್ತೇವೆ, ಓದ್ತೇವೆ, ಎಲ್ಲ ಮಾಡ್ತೇವಲ್ಲ, ಅದು ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ ಉದರ ನಿಮಿತ್ತಂ, ಹೊಟ್ಟೆಪಾಡಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಹೊಟ್ಟೆಪಾಡು ಅಂತ ಬರೀ ಹೊಟ್ಟೆ ಅಲ್ಲ, ಮನೆ ಕಟ್ಲಿಕ್ಕೆ ಆಗಿರ್ಬೋದು, ಬ್ಯಾಂಕಲ್ಲಿ ಇಡ್ಲಿಕ್ಕೆ ಆಗಿರ್ಬೋದು, ಬೇರೆಯವರಿಗೆ ಕೊಡ್ಲಿಕ್ಕೆ ಆಗಿರ್ಬೋದು, ಏನೇ ಇರಲಿ, ಇದೆಲ್ಲ ಏನು? ಹೊಟ್ಟೆಪಾಡೆ. ಈ ಹೊಟ್ಟೆಪಾಡಿಗೋಸ್ಕರ ಮಾಡುವಂತ ಕೆಲಸ ಅದು ಒಳ್ಳೆಯ ಜ್ಞಾನ ಅಲ್ಲ. ಅದು ಯಾವತ್ತೂ ನಿರಂತರವಾಗಿ ಇರುವಂತಹ ಜ್ಞಾನ ಅಲ್ಲ. ಅದು ಒಂದಲ್ಲ ಒಂದು ದಿವಸ ನಿಲ್ಲುವಂತಹ ಜ್ಞಾನ. ಆದ್ರೆ ಆತ್ಮದಿಂದ ಅಂದ್ರೆ ದೇಹದಿಂದ ಇತರವಾದದ್ದು ಅದು ಆತ್ಮ. ಅದರ ಬಗ್ಗೆ ತಿಳ್ಕೊಳ್ಳೋದು ಒಂದು ರೀತಿಯ ಜ್ಞಾನ. ಅದು ಆಧ್ಯಾತ್ಮಕ್ಕೆ ಒಂದು ಸ್ಟೆಪ್ ಅಷ್ಟೇ, ಒಂದು ಸ್ಟೆಪ್. ಅದಕ್ಕೋಸ್ಕರ ಮೊದಲೇ ಭಗವಂತ ಕ್ಲಿಯರ್ ಮಾಡಿದ್ದಾರೆ, ನಾವು ದೇಹ ಅಲ್ಲ ಅಂತ ಹೇಳಿ. ಈ ಭಗವದ್ಗೀತೆ ಅರ್ಥ ಆಗುದೇ ಹಾಗೆ, ಭಕ್ತಿ ಅರ್ಥ ಆಗುದೇ ಹಾಗೆ. ನಾನು ದೇಹ ಅಲ್ಲ, ನಾನು ಆತ್ಮ. ಯಾವಾಗ ನಾನು ದೇಹ ಅಂತ ತಿಳ್ಕೊಂಡು ಇದನ್ನೆಲ್ಲ ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ, ಆಗ ಅದು ಮುಂದೆ ಹೋಗುದಿಲ್ಲ. ಆದ್ರೆ ಭಕ್ತ ಏನ್ ಮಾಡ್ತಾನೆ? ನನಗೆ ಸಿಕ್ಕಿದ ಈ ದೇಹವನ್ನ ಭಗವಂತನ ಸೇವೆಗೆ ಉಪಯೋಗಿಸ್ತಾನೆ. ಸುಮ್ಮನೆ ಅದನ್ನು ಹಾಗೆ ನಾನು ದೇಹ ಅಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆ ದೇಹವನ್ನ ಭಗವಂತನ ಸೇವೆಗೆ ಉಪಯೋಗಿಸ್ತಾನೆ. ಹೇಗೆ ನಾವೆಲ್ಲ ಪ್ರಯತ್ನ ಪಡ್ತಿದ್ದೇವೆ ಅದೇ ರೀತಿಯಲ್ಲಿ ವಿಜ್ಞಾನ ಎನ್ನುವುದು ತುಂಬಾ ಇಂಪಾರ್ಟೆಂಟ್. ಇದು ಜ್ಞಾನ. ನಾನು ಭೌತಿಕ ಜ್ಞಾನದ ಬಗ್ಗೆ ಇಲ್ಲ ಈಗ ಚರ್ಚೆ. ಈ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನದ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ. ವಿಜ್ಞಾನ ಎನ್ನುವುದು ಆತ್ಮದ ಸ್ವರೂಪ. ತುಂಬಾ ಇಂಪಾರ್ಟೆಂಟ್ ಈ ವರ್ಡ್. ಆತ್ಮದ ಸ್ವರೂಪ ಮತ್ತು ಪರಮಾತ್ಮನೊಡನೆ ಅದರ ಸಂಬಂಧ, ಇವುಗಳ ನಿಶ್ಚಿತ ಜ್ಞಾನ. ಮೇಲೆ ಉಂಟಲ್ಲ ಆತ್ಮದ ನಿಶ್ಚಿತ ಜ್ಞಾನ, ಅದೇ ಇದೆ. ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ನಾನು ಆತ್ಮ, ಇದು ಜ್ಞಾನ. ಆತ್ಮದ ನಿಶ್ಚಿತ ಜ್ಞಾನ ಅಂದ್ರೆ ವಿಜ್ಞಾನ. ಆಯ್ತಾ? ಈಗ ನನ್ನ ಪ್ರಶ್ನೆ, ಆತ್ಮದ ಸ್ವರೂಪ ಅಂತ ಹೇಳಿದ್ರೆ ನಿಮಗೆ ಏನ್ ಅರ್ಥ ಆಗ್ತಾ ಉಂಟು ಮನಸ್ಸಿಗೆ? ಆತ್ಮದ ಸ್ವರೂಪ ಅಂತ ಹೇಳಿದ್ರೆ ನಿಮಗೆ ಏನ್ ಅರ್ಥ ಆಗ್ತದೆ? ಮನಸ್ಸಲ್ಲಿ ಏನ್ ಹೋಗ್ತಾ ಉಂಟು? ಆತ್ಮದ ಸ್ವರೂಪ ಅಂತ ಹೇಳಿದ್ರೆ ಒಂದು ಕಣ. ಹರೇ ಕೃಷ್ಣ ಪ್ರಭು, ಒಂದು ಸಣ್ಣ ಕಣ. ಆತ್ಮ ಅಂತ ಹೇಳುವಂಥದ್ದು ಒಂದು ಕಣ, ನೀವು ಕರೆಕ್ಟ್ ಆಗಿ ಹೇಳಿದ್ದೀರಿ. ಆದ್ರೆ ಅದರ ಸ್ವರೂಪ ಏನು? ಕೃಷ್ಣ ಪ್ರಭು, ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯದಾಸ. ಕರೆಕ್ಟ್ ಆಗಿ ಹೇಳಿದ್ರಿ. ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಒಂದು ಕೂದಲಿನ ತುದಿಯ 10,000. ಅದು ಅವ್ರು ಹೇಳಿದ್ರು ಕಣ ಅಂತ ಹೇಳಿ. ಹರೇ ಕೃಷ್ಣ. ಕಣ ಅಂತ ಹೇಳಿದ್ರು, ಕರೆಕ್ಟ್. ಮತ್ತೆ ನೀವು ಹೇಳಿದ್ದು ಕರೆಕ್ಟೇ. ಈ ಕಣಕ್ಕೆ ಯಾವಾಗ ಭೌತಿಕ ಕಾಮದ ಅಂಟು ಸಿಗ್ತದೆ, ಎಲ್ಲ ಸಿಗ್ತದೆ, ಆಗ ಈ ದೇಹ ಸಿಗುವಂಥದ್ದು. ಅಂದ್ರೆ ಈ ಕಣಕ್ಕೆ ಈ ದೇಹ ರೂಪ ಆಗಿಬಿಡ್ತದೆ. ಈಗ ನಮ್ಮ ಸ್ವರೂಪ ಯಾವುದು? ಈ ದೇಹ ಕಾಣ್ತದೆ ನಮಗೆ. ಆದ್ರೆ ಆತ್ಮಕ್ಕೆ ಯಾವಾಗ ಭಕ್ತಿ
ಭಕ್ತಿ ಸಿಗ್ತದೆ, ಕಾಮ ಅಲ್ಲ, ಭಕ್ತಿ ಸಿಗ್ತದೆ, ಆಗ ನಿಜವಾದ ಸ್ವರೂಪ ಅದು ಭಗವಂತನ ದಾಸನಾದಂಥ ಸ್ವರೂಪ, ಅಂದ್ರೆ ದೇಹ. ಕಣ ಅಂತ ಹೇಳಿದ್ರೆ ದೇಹ ಅಲ್ಲ, ಆ ಕಣ ಮಾರ್ಪಾಟ ಆಗಿ ದೇಹ ಆಗ್ತದೆ. ಈಗ ಉದಾಹರಣೆಗೆ ಯಾವ ಗೋಸ್ವಾಮಿಗಳು ಅವರಿಗೆ ಇದ್ದ ಎಲ್ಲ ಸಾಲಿಗ್ರಾಮ ಶಿಲೆ ದೇವರಾಗಿ ಮಾರ್ಪಾಟಾದ್ದು ಯಾರಿಗಾದ್ರೂ ನೆನಪಿದ್ಯಾ? ಗೋಪಾಲ ಭಟ್ಟ ಗೋಸ್ವಾಮಿ. ಗೋಪಾಲ್ ಭಟ್ಟವ? ನನಗೆ ನಿಶ್ಚಿತವಾಗಿ ಗೊತ್ತಿಲ್ಲ, ಆಕ್ಚುಲಿ ಗೊತ್ತಿದೆ, ಅದರ ಹೆಸರು ಕರೆಕ್ಟ್ ಆಗಿ ನೆನಪಿಲ್ಲ. ಅವರು ಪೂಜೆ ಮಾಡಿ ಅದೆಲ್ಲ ಒಟ್ಟಿಗೆ ಆಯ್ತಲ್ಲ, ಆ ಒಂದು ಕಥೆ ನಿಮಗೆ ಗೊತ್ತಿರ್ಬೋದು ಹೆಚ್ಚಿನವರಿಗೆ. ಅದೇ ರೀತಿಯಲ್ಲಿ ಆ ರೂಪ ಸಿಕ್ಕಿತ್ತು ಯಾವುದಕ್ಕೆ? ಆ ಒಂದು ಪರ್ಟಿಕ್ಯುಲರ್ ಸಾಲಿಗ್ರಾಮ ಶಿಲೆಗಳಿಗೆ, 3-4ಕ್ಕೆ. ನನಗೆ ಏಜ್ ಆಗಿದೆ, ನನಗೆ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಆಗ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ದಿನ ಅದು ಜೊತೆಯಲ್ಲಿ ಆಯ್ತು. ಅದೇ ರೀತಿಯಲ್ಲಿ ನಾವು ಭಕ್ತಿ ಮಾಡಿ 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 ನಮ್ಮ ನಿಜವಾದ ಸ್ವರೂಪ ಅದು ಭಗವಂತನ ಅಂಗ, ಅದಕ್ಕೆ ದೇಹ ಇದೆ. ಆ ದೇಹ ಇರುವಾಗ ಮಾತ್ರ ಆ ದೇಹ ಕೂಡ ಸತ್ ಚಿತ್ತ ಆನಂದ. ನಮಗೆ ಕೂಡ ಸತ್ ಚಿತ್ತ, ಹೇಗೆ ಭಗವಂತನ ದೇಹವು ಸತ್ ಚಿತ್ತ ಆನಂದವೋ ಅದೇ ರೀತಿಯಲ್ಲಿ ನಮಗೆ ನಮ್ಮ ಸತ್ ಚಿತ್ ಆನಂದ ದೇಹ ಅಥವಾ ಆತ್ಮ, ಅದಕ್ಕೆ ವ್ಯತ್ಯಾಸ ಇಲ್ಲ. ಅಂಥದ್ದರ ಅರಿವಾಗಿ ಅದರ ಮುಖೇನವಾಗಿ ನಾವು ಭಗವಂತನ ಸೇವೆ ಮಾಡ್ತೇವೆ. ಅಂದ್ರೆ ಇಲ್ಲಿ ನಾವು ಅದಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೇವೆ. ನಾವು ಅದಕ್ಕೆ ಪ್ರಿಪರೇಷನ್ ಅಂದ್ರೆ ನಾವು ಈಗ ಮಾಡುವಂತ ಆಕ್ಟಿವಿಟಿ ಅದು ಆತ್ಮದ ಲೆವೆಲಿನ ಆಕ್ಟಿವಿಟಿ. ಈಗ ನಾವು ಓದ್ತಾ ಇರುವಂತದ್ದು ಭಗವಂತನ ಬಗ್ಗೆ, ಇದು ಯಾವುದರ ಲೆವೆಲಲ್ಲಿ? ಆತ್ಮದ, ದೇಹದ ಲೆವೆಲಲ್ಲಿ ಇರುವಂತದ್ದಲ್ಲ. ಆದ ಕಾರಣ ಇದು ಆ ಕಾಮದ ಮೇಲೆ ಅಟ್ಯಾಕ್ ಮಾಡುವ ವಿಧಾನ. ಯಾಕಂದ್ರೆ ಆ ಕಾಮಕ್ಕೂ ಈ ಕೆಲಸಕ್ಕೂ ಸಂಬಂಧ. ಈಗ ನಾವು ಓದ್ತಾ ಇರುವಾಗ ನಾವು ಯಾವತ್ತಾದ್ರೂ ಬೇರೆ ಏನದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇವಾ? ಫಿಲ್ಮಿನ ಬಗ್ಗೆಯಾ, ಅಥವಾ ಎಲ್ಲಿಯೋ ಕ್ರಿಕೆಟ್ ಆಡೋದ್ರ ಬಗ್ಗೆಯೋ, ಅಥವಾ ಏನೋ ಯಾವ್ದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ನಮ್ಗೆ ಒಂದೇ ಚಿಂತೆ, ಕೃಷ್ಣ ಏನು ಹೇಳ್ತಿದ್ದಾನೆ, ಕೃಷ್ಣನ ಬಗ್ಗೆ ನಾವು ಇನ್ನು ತಿಳ್ಕೊಳ್ಬೇಕು, ಭಕ್ತಿ ಮಾಡಬೇಕು ಅಂತ ಹೇಳಿ ಚಿಂತೆ. ಅಂದ್ರೆ ಅರ್ಥ ಎಂತ? ಇದು ಸಂಪೂರ್ಣ ಒಪೋಸಿಟ್. ಈಗ ನೀರಿನಲ್ಲಿ ನಾವು ಒಂದು ವೃಕ್ಷವನ್ನ ನೋಡಿದ್ರೆ ಅದು ತಟದಲ್ಲಿ ಇರುವ ವೃಕ್ಷ ಉಲ್ಟಾಗಿ ಕಾಣ್ತದೆ. ಅದೇ ರೀತಿ ಈ ಒಂದು ಕಾಮವನ್ನ ಸಂಪೂರ್ಣ ಉಲ್ಟ ಮಾಡಿದ್ರೆ ಪ್ರೇಮ ಆಗ್ತದೆ, ಉಲ್ಟ ಅದು. ಆದ ಕಾರಣ ಆತ್ಮದ ಸ್ವರೂಪ, ಆ ಸ್ವರೂಪ ಯಾರೊಟ್ಟಿಗೆ ಸಂಬಂಧ ಇರ್ತದೆ? ಪರಮಾತ್ಮನೊಡನೆ. ಆ ಸ್ವರೂಪಕ್ಕೆ, ಆತ್ಮ ಸ್ವರೂಪಕ್ಕೆ ಯಾವತ್ತು ಭಗವಂತನೊಡನೆ ಸಂಬಂಧ ಇರ್ತದೆ. ಅದನ್ನು ತಿಳಿಯುವುದೇ ನಿಶ್ಚಿತ ಜ್ಞಾನ. ನಾವು ಈ ಮಟ್ಟಕ್ಕೂ ತಲುಪಲಿಲ್ಲ, ಹಿಂದಿನ ಮಟ್ಟಕ್ಕೂ ತಲುಪಲಿಲ್ಲ. ಜ್ಞಾನವೂ ಇಲ್ಲ, ವಿಜ್ಞಾನವೂ ಇಲ್ಲ ನಮಗೆ. ಆದರೆ ಜ್ಞಾನವೂ ಇಲ್ಲ, ವಿಜ್ಞಾನವೂ ಇಲ್ಲ, ಆದ್ರೆ ನಮಗೆ ಸಾಧನ ಸಿಕ್ಕಿದೆ. ಆ ಸಾಧನವು ಭಗವಂತನ ನೇರ ವಿಜ್ಞಾನವನ್ನು ತಲುಪುವಂತ ಸಾಧನೆ. ನಮಗೀಗ ಅನ್ನಿಸ್ಬೋದು ನನಗೆ ನಂಬಿಕೆ ಇಲ್ಲ ಈ ಜ್ಞಾನದಲ್ಲೂ ವಿಜ್ಞಾನದಲ್ಲೂ, ಆದ್ರೆ ನಮಗೆ ಸಿಕ್ಕಿದಂತ ಒಂದು ಏನ್ ಹೇಳುದು, ಸೇವೆ ಆಗ್ಲಿ ಎಲ್ಲ ಉಂಟಲ್ಲ, ಅದಕ್ಕೆ ಎಂತ ಹೇಳುದು, ಇನ್ಸ್ಟ್ರೂಮೆಂಟ್ ಅಥವಾ ಏನೋ ಒಂದು ಸಿಕ್ಕಿದೆಯಲ್ಲ, ಅದರಿಂದ ಎಲ್ಲವೂ ಸಾಧ್ಯ. ಈಗ ನಾವು ವಿಮಾನ ಹತ್ತುತ್ತೇವೆ, ನಮಗೆ ಒಂದು ಭರವಸೆ ಇದೆ, ಈ ವಿಮಾನ ನನ್ನನ್ನು ಕರ್ಕೊಂಡು ಹೋಗ್ತದೆ ಅಂತ. ಅದು ಗಟ್ಟಿಮುಟ್ಟು ವಿಮಾನ ಆದ್ರೆ ನಮ್ಮನ್ನು ಕರ್ಕೊಂಡು ಹೋಗೇ ಹೋಗ್ತದೆ. ಅದೇ ರೀತಿಯಲ್ಲಿ ಭಗವಂತನ ನೇರವಾದ ಭಕ್ತಿ ಗಟ್ಟಿಮುಟ್ಟಾದಂತಹ ಆ ವಿಮಾನ, ಅದು ನಮ್ಮನ್ನ ಭಗವದ್ಧಾಮಕ್ಕೆ, ಭಗವಂತನ ಸೇವೆಗೆ ಖಂಡಿತವಾಗಿ ಕರ್ಕೊಂಡು ಹೋಗ್ತದೆ. ಅದಕ್ಕೋಸ್ಕರ ಆ ಜ್ಞಾನವನ್ನೇ ವಿಜ್ಞಾನ ಅಂತ ಹೇಳುವಂಥದ್ದು. ಇಲ್ಲಿ ಮಟೀರಿಯಲ್ ಜ್ಞಾನಕ್ಕೆ ನಾವು ವಿಜ್ಞಾನ ಅಂತ ಕರಿತೇವೆ. ಅಲ್ಲಿ ಏನೂ ಇಲ್ಲ, ಭೌತಿಕ ವಿಚಾರದಲ್ಲಿ ನಾವು ಆಟ ಆಡ್ತಾ ಇದ್ದೇವೆ, ಏನೋ ಒಂದನ್ನ ಚೇಂಜ್ ಮಾಡಿ ಇದು ನಾನು ಮಾಡಿದ್ದು ಅಂತ ಹೇಳ್ತಾ ಇದ್ದೇವೆ. ಅದು ವಿಜ್ಞಾನವೇ ಅಲ್ಲ, ಅದು ಮೂರ್ಖತನ, ಅದು ವಿಜ್ಞಾನವೇ ಅಲ್ಲ. ಯಾಕೆಂದ್ರೆ ವಿಜ್ಞಾನ ಅಂತ ಹೇಳಿದ್ರೆ ಏನಿಲ್ಲ, ನಮ್ಗೆ ಕಾಣುವುದಿಲ್ಲ, ಅದನ್ನು ಕಂಡು ಹಿಡಿದು ಅಲ್ಲಿ ಹೋಗಿ ನಾವು ನಿರಂತರ ಸುಖವಾಗಿ ಇರುವಂತದ್ದು ವಿಜ್ಞಾನ. ಇಲ್ಲಿ ಭೌತಿಕವಾಗಿ ನಾವು ಅನ್ಕೊಳ್ತಾ ಇದ್ದೇವೆ ನಾವೇನು ಚೇಂಜ್ ಮಾಡಿದ್ದೇವೆ. ಈಗ ನಮಗೆ ಗೊತ್ತು, ನಮ್ಮ ಅಂದ್ರೆ ನಮ್ಮ ಹಳಬ್ಬರೆಲ್ಲ ನಮ್ಮ ಅಪ್ಪನ ಕಾಲದಲ್ಲಿ ಎಷ್ಟು ಸುಖವಾಗಿದ್ರು, ಈಗ ನಮಗೆ ಹೇಗಿದೆ ಅಂತ ಹೇಳಿ ಇಮಿಡಿಯೇಟ್ ನಾವು 40-50 ವರ್ಷ 60 ವರ್ಷ ಆದವರಿಗೆಲ್ಲರಿಗೂ ಗೊತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಗಿದ್ರು. ಹೆಚ್ಚಿನವರು ಒಬ್ಬರಿಬ್ಬರು ಕಷ್ಟಪಟ್ಟಿರಬಹುದು, ಹೆಚ್ಚಿನವರು ಹೇಗಿದ್ರು, ಗಟ್ಟಿಮುಟ್ಟಿಯಾಗಿದ್ರು, ಆಹಾರದಲ್ಲಿ ನೆಮ್ಮದಿ ಇತ್ತು. ಈಗ ನಾವು ಬದಲಾವಣೆ 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 ಅಂತ ಹೇಳಿ ವಿಜ್ಞಾನ ಅಂತ ಹೇಳಿ ಏನ್ ಮಾಡ್ತಿದ್ದೇವೆ, ಎಲ್ಲವನ್ನ ಹಾಳು ಮಾಡ್ತಿದ್ದೇವೆ. ಅದು ನಾವು ವಿಜ್ಞಾನಿಗಳಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಉಂಟು. ಈಗ ನನಗಾಗ್ಲಿ ನಿಮಗಾಗ್ಲಿ ನಾವೆಲ್ಲ ಕೆಲವು ವಿಜ್ಞಾನಿಗಳು ನಮಗೆ ಆಗ್ಲಿಕ್ಕೆ ಶುರು ಆಗಿದೆ, ಆದ್ರೆ ಅರ್ಥ ಆದ್ರೂ ಕೂಡ ಅದರ ಮೇಲೆ ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಈ ಕಾಮದಿಂದಾಗಿ ನಮಗೆ ಇದು ರೂಢಿಯಾಗಿ ಬಿಟ್ಟಿದೆ. ಉದಾಹರಣೆಗೆ ನಾವೆಲ್ಲ ಈಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಒಬ್ಬ ವ್ಯಕ್ತಿ ತನ್ನ ಹಳ್ಳಿಯಿಂದ, ನಾನಿದನ್ನು ಮಾಡ್ತಿಲ್ಲ ಆದ್ರೆ ಇದ್ದದನ್ನು ಹೇಳ್ತಾ ಇದ್ದೇನೆ, ಒಂದಲ್ಲ ಒಂದು ದಿನ ಭಗವಂತನ ಆಶೀರ್ವಾದದಿಂದ ನಾವೆಲ್ಲ ಅದು ಮಾಡುವಾಗ್ಲಿ ಅಂತ ಹೇಳೋ ಉದ್ದೇಶ ಅಷ್ಟೇ. ಹೇಳ್ತಾರೆ ಭಗವಂತನ ಭಕ್ತರಾದ ಶ್ರೀಲ ಪ್ರಭುಪಾದರು, ಉತ್ತಮ ಭಕ್ತರಾದ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಒಬ್ಬ ವ್ಯಕ್ತಿ
ತನ್ನ ಹಳ್ಳಿಯಿಂದ ಎಲ್ಲಿಗೂ ಹೋಗುವ ಅಗತ್ಯ ಇಲ್ಲ. ಆಮೇಲೆ ಅವನು ಯಾವುದೇ ವಾಹನದ ಅಗತ್ಯ ಇಲ್ಲ, ಅವನಿಗೆ ಎತ್ತಿನ ಗಾಡಿ ಸಾಕು. ಎತ್ತಿನ ಗಾಡಿ ಹೋಗುವ ಸ್ಪೀಡು ಸಾಕು, ಅದಕ್ಕಿಂತ ಜಾಸ್ತಿ ಹೋಗುದು ಅಗತ್ಯ ಇಲ್ಲ. ಅಂದ್ರೆ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅವನು ಜೀವನ ನಡೆಸಬಹುದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಆಗ ಅಂಥ ಜಾಗದಲ್ಲಿ ಹಾಗೆ ಇದ್ರೆ ಅವನಿಗೆ ಭಗವದ್ ಭಕ್ತಿ ತುಂಬಾ ಸುಲಭ ಅಂತ. ಇದರಲ್ಲಿ ಏನು ಸಂಶಯ ಇಲ್ಲ, ಯಾರಿಗೂ ಸಂಶಯ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಎಷ್ಟು ನಮಗೆ ಭೌತಿಕ ಜ್ಞಾನ ಒಳಗೆ ಹೋಗ್ತದೆ ಅದನ್ನು ತೆಗಿಲಿಕ್ಕೆ ಅಷ್ಟೇ ಕಷ್ಟ. ನಮಗೆ ಎಷ್ಟು ನಾಲೆಜ್ ಅಂತ ನಾವು ಹೋಗ್ತೇವೆ, ಯಾವ ನಾಲೆಜ್, ಭೌತಿಕವಾದ ನಾಲೆಜ್, ಅದನ್ನು ತೆಗಿಲಿಕ್ಕೆ ಅಷ್ಟೇ ಕಷ್ಟ. ಯಾಕಂದ್ರೆ ಒಂದು ಸಲ ಅದು ಮುದ್ರೆ ಬಿದ್ರೆ, ಒಂದು ಸಲ ಆ ಮುದ್ರೆ ಬಿದ್ರೆ ಅದನ್ನು ಅಳಿಸುದು ತುಂಬಾ ಕಷ್ಟ. ಅದಕ್ಕೋಸ್ಕರ ಮುಂಚಿನವರು ವರ್ಣಾಶ್ರಮ ಅಂತ ಹೇಳಿ ಸಿಸ್ಟಮ್ ಮಾಡಿ, ಇಷ್ಟೇ ಸಾಕು, ಎಲ್ಲಿಗೂ ಹೋಗ್ಬೇಡ, ಇಲ್ಲೇ ಮಾಡು, ಒಳ್ಳೆ ಭಗವಂತನ ಸೇವೆ ಮಾಡು ಅಂತ ಹೇಳ್ತಾ ಇದ್ರು ಮುಂಚೆ. ಅದು ನಿಧಾನವಾಗಿ ಕಳಂಕ ಆಗ್ತಾ ಹೋಯ್ತು. ಅದರಿಂದ ಏನಾಗ್ತದೆ, ನಮಗೆ ಭೌತಿಕವಾದ ಜಾಸ್ತಿ ಜ್ಞಾನದ ಬಗ್ಗೆ ಆಸಕ್ತಿ ಇಲ್ಲದೆ ಆಧ್ಯಾತ್ಮಿಕ ಜ್ಞಾನ ಜಾಸ್ತಿ ಬೆಳೆದು ಭೌತಿಕ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ವಿ. ಅತಿ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ನಾವೀಗ ಅತಿ ಇದ್ಯಾಕೆ ಇನ್ನು ಹೇಗೆ ಕಂಫರ್ಟ್ ಬರ್ಬೋದು, ಇನ್ನು ಹೇಗೆ ನಾನು ತೃಪ್ತಿ ಮಾಡ್ಬೋದು, ಇದಾದ್ಮೇಲೆ ಇನ್ನೇನು ಬೆಸ್ಟ್ ತಗೊಂಡ್ ಬರ್ಬೋದು, ನಾನು ಈ ಮೊಬೈಲ್ ಆದ್ರೆ ನೆಕ್ಸ್ಟ್ ಮೊಬೈಲ್ ಬಂದ್ರೆ ಎಷ್ಟು ಡೆವಲಪ್ ಆಗ್ಬೋದು, ಈ ಜಿ ಆದ್ರೆ ಇನ್ನು ನೆಕ್ಸ್ಟ್ ಜಿ ಬಂದ್ರೆ ಏನಾಗ್ಬೋದು, ಈ ವಾಷಿಂಗ್ ಮೆಷಿನ್ ಆಗಿ ಫುಲ್ ಡ್ರೈ ಆಗಿ ಬಂದು ಮನುಷ್ಯನ ಒಳಗೆ ಹಾಕಿ ಡ್ರೈ ಮಾಡಿದ್ರೆ ಏನಾಗ್ಬೋದು, ಹೀಗೆಲ್ಲ ಚಿಂತನೆ ನಮ್ಮ. ಹೀಗೆ ಮಾಡಿ 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 ನಾವು ಏನೆಲ್ಲ ತಿಂತಾ ಇದ್ದೇವೆ ನಮಗೆ ಗೊತ್ತು. ನಮಗೆ ಅದನ್ನೇ ಡೆವಲಪ್ಮೆಂಟ್ ಅಂತ ನಾವೆಲ್ಲ ಕರಿತಾ ಇದ್ದೇವೆ. ಇದು ಅಜ್ಞಾನ, ಆದ್ರೆ ಇಲ್ಲಿ ಹೇಳುವಂಥದ್ದು ವಿಜ್ಞಾನ. ಇದು ಶ್ರೀಮದ್ ಭಾಗವತದಲ್ಲಿ ಹೀಗೆ ವಿವರಿಸಿದೆ. 2:9-31. ಜ್ಞಾನಂ ಪರಮ ಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಂಗಂ ಚ ಗೃಹಾಣ ಗದಿತಂ ಮಯಾ. ಜ್ಞಾನಂ ಪರಮ ಗುಹ್ಯಂ ಮೇ ಯದ್ವಿಜ್ಞಾನ ಸಮನ್ವಿತಂ ಸ ರಹಸ್ಯಂ ತದ್ ಅಂಗಂ ಚ ಗೃಹಾಣ ಗದಿತಂ ಮಯಾ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಜ್ಞಾನ ಮತ್ತು ವಿಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಶ್ರೀಮದ್ ಭಾಗವತದಲ್ಲಿ. ಆತ್ಮ ಮತ್ತು ಪರಮಾತ್ಮನ ಜ್ಞಾನವು ಬಹು ಗೌಪ್ಯವಾದದ್ದು ಮತ್ತು ನಿಗೂಢವಾದದ್ದು. ಆದರೆ ಭಗವಂತನೇ ಅವುಗಳ ವಿವಿಧ ಅಂಶಗಳನ್ನು ವಿವರಿಸಿದರೆ ಇಂತಹ ಜ್ಞಾನವನ್ನು, ನಿರ್ದಿಷ್ಟ ಸಾಕ್ಷಾತ್ಕಾರವನ್ನು ಅರ್ಥ ಮಾಡಿಕೊಳ್ಳಬಹುದು. ತುಂಬಾ ಇಂಪಾರ್ಟೆಂಟ್. ನಿನ್ನೆ ಅವ್ರ ಪ್ರಭುಗಳು ಕೇಳಿದ, ವರುಣ್ ಪ್ರಭುಗಳು ಕೇಳಿದ ಪ್ರಶ್ನೆಗೂ ಇದರಲ್ಲಿ ಅರ್ಥ ಇದೆ, ಉತ್ತರ ಇದೆ. ಆತ್ಮ ಮತ್ತು ಪರಮಾತ್ಮನ ಜ್ಞಾನವು ಬಹು ಗೌಪ್ಯ, ಅದಷ್ಟು ಸುಲಭವಾಗಿ ಸೀಕ್ರೆಟ್, ಅದು ತುಂಬಾ ಭಯಂಕರ ಸೀಕ್ರೆಟ್. ಅದು ಸುಮ್ಮನೆ ಮಾತಾಡಿದ್ರೆ ಸಿಗೋದಲ್ಲ. ಈಗ ನಾವೆಲ್ಲ ಅನ್ಕೊಳ್ತೇವೆ, ನಾವೆಲ್ಲರಿಗೂ ಭಗವದ್ಗೀತೆ ಅರ್ಥ ಆಗಿದೆ, ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ. ಆದ್ರೆ 10 ವರ್ಷ ಆದ ಮೇಲೆ ನಮಗೆ ಪುನಃ ಓದೋ ಗೊತ್ತಾಗ್ತದೆ, ನನಗೆ ಅರ್ಥ ಆದ್ದೇನೂ ಅಲ್ಲ, ಇನ್ನೂ ಅರ್ಥ ಆಗ್ಲಿಕ್ಕಿದೆ ಅಂತ ಹೇಳಿ. ಅಂದ್ರೆ ಭಗವಂತನ ಬಗ್ಗೆ ನಾವು ಯಾರು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಭಗವಂತನ ಬಗ್ಗೆ. ನಮ್ಮ ಪಾತ್ರೆಗೆ ಅನುಗುಣವಾಗಿ, ನಾನೊಂದು ಚೆಂಬು ಇರ್ಬೋದು, ಇನ್ನೊಬ್ಬ ಕೊಡಪಣ ಇರ್ಬೋದು, ಕೊಡ ಇರ್ಬೋದು ಅಥವಾ ಚೆಂಬು ಇರ್ಬೋದು. ನನ್ನ ಗ್ಲಾಸು ಪಾತ್ರೆಗೆ ಅನುಗುಣವಾಗಿ ನನಗೆ ಭಗವಂತನ ಭಕ್ತಿ ಮಾಡಿದಷ್ಟು ಅಷ್ಟೇ ನನಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದ ಕಾರಣ ನಾವೆಲ್ಲರೂ ಒಂದೇ ಆತ್ಮ ಆದ್ರೂ ಕೂಡ ನಮಗೆ ಭಗವಂತನ ಬಗ್ಗೆ ಇರುವಂತಹ ಪ್ರೇಮ, ಜ್ಞಾನ ಬೇರೆ ಬೇರೆ ಅಳತೆಯಲ್ಲಿರ್ತದೆ. ಆದ ಕಾರಣ ಇದು ಬಹು ಗೌಪ್ಯ. ಮತ್ತು ಗೌಪ್ಯ ಮಾತ್ರ ಅಲ್ಲ, ನಿಗೂಢ. ಈಗ ಟೆರರಿಸ್ಟ್ ಬಂದು ಕೂಟದ ದೊಡ್ಡ ನಿಗೂಢ ಏನಲ್ಲ, ಆದ್ರೆ ಈ ವಿಚಾರ, ಆತ್ಮದ ವಿಚಾರ ಅಂತ ಹೇಳಿದ್ರೆ ತುಂಬಾ ನಿಗೂಢ. ಅದಕ್ಕೋಸ್ಕರ 2ನೇ ಅಧ್ಯಾಯದಲ್ಲಿ ಆತ್ಮದ ಬಗ್ಗೆ ವಿಶ್ಲೇಷಣೆ ಮಾಡುವಾಗ ಕೆಲವರು ಹೇಳ್ತಾರೆ, ಇದೇನಪ್ಪ ಆತ್ಮ, ಇದೇನಪ್ಪ ಆತ್ಮ ಅಂತ ಹೇಳ್ತಾರೆ, ನನಗೇನ್ ಗೊತ್ತಿಲ್ಲ, ಸುಮ್ಮನೆ ಅದೇನಿಲ್ಲ, ಈ ತರ ಎಲ್ಲ ಜನಗಳು ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ಅದು ನಿಗೂಢ, ಅದನ್ನ ಅಷ್ಟು ಬೇಗನೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಸತತ ಪ್ರಯತ್ನ ಮಾಡಿದ್ರೆ ಮಾತ್ರ ಅರ್ಥ ಆಗ್ತದೆ. ಆದ್ರೆ ಭಗವಂತನ ಒಂದು ಮರ್ಸಿ, ಕರುಣೆಯಿಂದಾಗಿ ಅದು ನಿಧಾನವಾಗಿ, ಸುಲಭವಾಗಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಆದರೆ ಭಗವಂತನೇ ಅವುಗಳ ವಿವಿಧ ಅಂಶಗಳನ್ನು ವಿವರಿಸಿದರೆ, ತುಂಬಾ ಇಂಪಾರ್ಟೆಂಟ್. ನಾನೇ ಕೂತು ಮಾಡ್ತೇನೆ ಅಂತ ಹೇಳಿದ್ರೆ ಆಗುವ ವಿಷಯ ಅಲ್ಲ. ಭಗವಂತನೇ ವಿವಿಧ ಅಂಶಗಳನ್ನು ವಿವರಿಸುವುದು ಅಂತ ಹೇಳಿದ್ರೆ ಏನ್ ಅರ್ಥ? ಶಾಸ್ತ್ರ ಓದಿ ಭಗವದ್ ಭಕ್ತರ ಸಂಘ ಮಾಡುವಾಗ ಬರುವಂತಹ ಜ್ಞಾನವನ್ನ ಡೈರೆಕ್ಟ್ ಭಗವಂತನೇ ಕೊಡುವಂಥದ್ದು. ಅದು ತುಂಬಾ ಇಂಪಾರ್ಟೆಂಟ್. ನಾವು ಅನ್ಕೊಳ್ತೇವೆ ನಾನೇ ಕೂತ್ಕೊಂಡು ಭಗವಂತನ ಬಗ್ಗೆ ಚಿಂತನೆ ಮಾಡ್ತೀನಿ, ಸಾಧ್ಯವೇ ಇಲ್ಲ. ಭಗವಂತನನ್ನು ನೋಡಿದವರು, ಭಗವಂತನನ್ನು ತಿಳಿದವರು, ಅವರು ಹೇಳುವುದಕ್ಕೆ ನಾವು ಕೈ ಕೊಟ್ರೆ, ಕಿವಿ ಕೆಟ್ರೆ ಏನಾಗ್ತದೆ, ನಮಗೆ ಭಗವಂತನ ಬಗ್ಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಈಗ ನಾವೇ ನೋಡಿ, 1ನೇ ಅಧ್ಯಾಯದಿಂದ ಹಿಡಿದು 3ನೇ ಅಧ್ಯಾಯಕ್ಕೆ ಬರುವವರೆಗೆ ನಮ್ಗೆ ಎಷ್ಟೆಲ್ಲ
ಕ್ಲಾರಿಟಿ ಬರ್ತಾ ಇದೆ, ಜ್ಞಾನ ಬರ್ತಾ ಇದೆ, ಭಕ್ತಿ ಮಾಡಬೇಕು ಅಂತ ಒಂದು ಭಾವನೆ ಬರ್ತಾ ಇದೆ. ಅಕಸ್ಮಾತ್ ನಾವು ಮುಂಚೆ ಮಾಡದೇ ಇಲ್ಲದವರನ್ನ ಬಗ್ಗೆ ಹೇಳ್ತಾ ಇದ್ದೇವೆ. ಈ ರೀತಿಯಲ್ಲಿ ಬದಲಾವಣೆ ಆಗ್ತಾ ಉಂಟು. ಇದೆಲ್ಲಿ ಅದ್ರ ಹೊರ ದೇಹಕ್ಕೆ ಕಾಣ್ತಾ ಉಂಟಾ? ಈಗ ಹೊರಗೆ ದೇಹಕ್ಕೆ ನಾರ್ಮಲ್ ಆಗಿ ಹೋಗ್ತಾ ಇದ್ದಾನೆ ಅವನು, ಅಂದ್ರೆ ಧೋತಿ ಕುರ್ತಾ ಇಟ್ರೆ ಮಾತ್ರ ಅಲ್ವಾ, ಅಥವಾ ತಿಲಕ ಹಾಕದೆ ನಾರ್ಮಲ್ ಆಗಿ ಹೋಗ್ತಾ ಇದ್ದಾನೆ ಅಂದ್ರೆ ಅವನಿಗೆ ಗೊತ್ತಾಗ್ತದ ಇವನು ಜಪ ಮಾಡ್ತಿದ್ದಾನೋ ಏನು ಗೊತ್ತಾಗುದಿಲ್ಲ ಯಾರಿಗೆ ಸಹ. ಜನರಲ್ ಅವನ ಮನಸ್ಸಿನಲ್ಲಿ ಉಲ್ಲಾಸ ಇರಬಹುದು, ಅದೆಲ್ಲ ಇರಬಹುದು, ಆದ್ರೆ ಅಷ್ಟೇನು ದೊಡ್ಡ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಮಗೆ ಭಗವಂತನ ಭಕ್ತಿ ಅಂತ ಹೇಳುವಂಥದ್ದು ಭಗವಂತನ ಒಂದು ಮರ್ಸಿಯಿಂದ, ಕರುಣೆಯಿಂದ ಭಗವದ್ಭಕ್ತರ ಮುಖಾಂತರ ಹರಿದು ನಮಗೆ ಸಿಗುವಂಥದ್ದು. ಭಗವಂತನ ಕರುಣೆ ಭಗವದ್ಭಕ್ತರ ಮುಖಾಂತರ ನಮಗೆ ಸಿಗುವಂಥದ್ದು, ನೇರವಾಗಿ ಭಗವಂತನ ಮುಖಾಂತರ ಸಿಗುವಂಥದ್ದಲ್ಲ. ಭಗವದ್ಗೀತೆಯು, ಯಾಕಂದ್ರೆ ಭಗವದ್ಗೀತೆ ಈಗಾಗಲೇ ಇದೆ, ನಾವು ಹುಟ್ಟಿದಿಂದ ಮುಂಚಿನಲೇ ಇದೆ, ನಮಗೆ ಸಿಕ್ಕಿದೆ. ಅದು ಭಗವದ್ಗೀತೆ ಇವತ್ತಲ್ಲ ನಿನ್ನಲ್ಲ ಯಾವತ್ತಿಂದ ಇದೆ, ಆದ್ರೆ ನಮಗೆ ಸಿಗ್ಲಿಲ್ಲ. ಅಂದ್ರೆ ನಮಗೆ ಮರ್ಸಿ ಈಗ ಆಗ್ತಾ ಉಂಟು, ಮರ್ಸಿ ನಮಗೆ ಈಗ ಸಿಗ್ತಾ ಉಂಟು. ಭಗವದ್ಗೀತೆಯು ನಮಗೆ ಆತ್ಮನ ಈ ಸಾಮಾನ್ಯ ಮತ್ತು ನಿರ್ದಿಷ್ಟ ಜ್ಞಾನವನ್ನು ಕೊಡುತ್ತದೆ. ಸಾಮಾನ್ಯ ಜ್ಞಾನ ಅಂತ ಹೇಳಿದ್ರೆ ಏನು? ಸಾಮಾನ್ಯ ಜ್ಞಾನ ಅಂತ ಹೇಳಿದ್ರೆ ನಾನು ಆತ್ಮ, ದೇಹ ಅಲ್ಲ. ನಿರ್ದಿಷ್ಟ ಜ್ಞಾನ ಅಂದ್ರೆ ಏನು? ನನಗೆ ಒಂದು ಸ್ವರೂಪ ಇದೆ, ಆಮೇಲೆ ನಾನು ಭಗವಂತನ ದಾಸ. ದಾಸಾನುದಾಸ. ಆದ ಕಾರಣ ನಾವು ಯಾವತ್ತು ಸೇಫ್ ಇರುವುದು ಯಾವಾಗ ಅಂತ ಹೇಳಿದ್ರೆ ಭಗವಂತನ ನೇರ ಸೇವೆ ಅಲ್ಲ, ಭಗವಂತ ಭಕ್ತರ ಸೇವೆ ಮಾಡುವಾಗ ನಮಗೆ ನಿಜವಾದ ಜ್ಞಾನ ಸಿಗುವಂತ. ಯಾವತ್ತು ನಮಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಭಗವಂತನ ಭಕ್ತರ ಸೇವೆ ಮಾಡುವ ಅವಕಾಶ. ಆದ ಕಾರಣ ಭಗವಂತನ ಭಕ್ತರ ಸೇವೆ ಮಾಡ್ಬೇಕು. ಇದೇ ಉದಾಹರಣೆ, ಬೈನಾಕ್ಯುಲರ್ಗೆ ಉದಾಹರಣೆ ನಮಗೆ ಸಿಗುದು ಕೊನೆಗೆ ಎಲ್ಲಿ? ಭಗವಂತನ. ಈಗ ನಾನು ಜೂಮ್ ಮಾಡಿ ಭಗವಂತನನ್ನು ನೋಡ್ತಾ ಇದ್ದೇನೆ ಅಂತ ಅಟ್ಕೊಳ್ಳೋಣ, ಆದ್ರೆ ಸಿಗುದು ಎಲ್ಲಿಂದ? ಭಕ್ತರಿಂದ ಆಗಿ ಲಾಸ್ಟ್ ಲೆನ್ಸೇ ಲಾಸ್ಟ್ ಭಕ್ತ, ಅವನಿಂದಲೇ ನಂಗೆ ಸಿಗ್ತಾ ಇರುವಂತದ್ದು ಆ ಭಗವಂತ ಯಾರು ಅಂತ ಹೇಳಿ. ಆದ ಕಾರಣ ಅದೇ ಎಕ್ಸಾಂಪಲ್ ಇಲ್ಲಿ ಕೂಡ ಉಪಯೋಗಿಸಬಹುದು. ಅದೇ ಎಕ್ಸಾಂಪಲ್, ಅದೇ ನಾವು ಭಾಗವತಮಿಂದ ಕೇಳಿದ್ದೇವಲ್ಲ, ಎಲ್ಲಿ ನಮಗೆ ಅತಿ ಆಸೆ, ಕಾಮ ಎಲ್ಲ ಭೌತಿಕವಾಗಿದೆ, ಅದನ್ನೇ ನಾವು ಅಪ್ಲೈ ಮಾಡುದು ಎಲ್ಲಿ? ಸ್ಪಿರಿಚುವಾಲಿಟಿಯಲ್ಲಿ. ಅದನ್ನೇ, ಆಗ ನಮಗೆ ಅದನ್ನೇ ಭಕ್ತಿ ಅಂತ ಹೇಳ್ತಾರೆ. ಜೀವಿಗಳು ಭಗವಂತನ ವಿಭಿನ್ನ ಅಂಶಗಳು, ಇದರ ಬಗ್ಗೆ ನಾವು ಚರ್ಚನೆ ಮಾಡಿದ್ದೇವೆ, ವಿಶೇಷ ಭಿನ್ನ ಅಂಶಗಳು. ಆದುದರಿಂದ ಅವರ ಅಸ್ತಿತ್ವದ ಉದ್ದೇಶವೇ ಭಗವಂತನ ಸೇವೆ. ತುಂಬಾ ಇಂಪಾರ್ಟೆಂಟ್. ನಮಗೆ ಇಲ್ಲಿ ಇರುವ ಅಸ್ತಿತ್ವದ ಉದ್ದೇಶವೇ ಭಗವಂತನ ಸೇವೆ, ಬೇರೆ ಏನು ಉದ್ದೇಶ ಇಲ್ಲ. ನಮಗೆ ಸಿಗುವ ಹಣ ಆಗ್ಲಿ, ನಮಗೆ ಸಿಗುವ ಎಲ್ಲವೂ ಭಗವಂತನ ಸೇವೆಗೆ ತೊಡಗಿಸಿಕೊಳ್ಳಿಕ್ಕೆ ನಮ್ಮ ಉದ್ದೇಶ. ಯಾವಾಗ ನಮ್ಮ ಉದ್ದೇಶಕ್ಕೆ, ನಮ್ಮ ತೃಪ್ತಿಗೆ ಉಪಯೋಗಿಸ್ತೇವ, ನಮ್ಮ ಇಂದ್ರಿಯ ತೃಪ್ತಿಗೆ, ಆತ್ಮದ ತೃಪ್ತಿಯೂ ಅಲ್ಲ ಅಲ್ಲಿ, ಇಂದ್ರಿಯ ತೃಪ್ತಿಯನ್ನೇ ಆತ್ಮ ತೃಪ್ತಿ ಅಂತ, ಅದೊಂದು ಭಾಸ ಅಷ್ಟೇ, ಉಪಾಧಿ ಅಷ್ಟೇ. ನಾವು ಇಂದ್ರಿಯ ತೃಪ್ತಿಯನ್ನ ನನ್ನ ಆತ್ಮಕ್ಕೆ ತೃಪ್ತಿ ಅಂತ ಅನ್ಕೊಳ್ತಾ ಇದ್ದೇವೆ. ಆದ್ರೆ ಆತ್ಮದ ತೃಪ್ತಿ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ನೇರ ಭಗವಂತನ ಸೇವೆಯಿಂದ ಮಾತ್ರ. ಅದೇ ಈ ಭೌತಿಕ ಜಗತ್ತಿನ ಉದ್ದೇಶ. ಈ ಪ್ರಜ್ಞೆಗೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಆದುದರಿಂದ ಬದುಕಿನ ಪ್ರಾರಂಭದಲ್ಲಿಯೇ ಮನುಷ್ಯನು ಈ ಕೃಷ್ಣ ಪ್ರಜ್ಞೆಯನ್ನು ಕಲಿಯಬೇಕು. ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ, ಕೌಮಾರಂ ಆಚರೇತ್ ಪ್ರಾಜ್ಞ. ಇದರಿಂದ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದು ಸಾಧ್ಯವಾಗುತ್ತದೆ. ಹೀಗೆ ಮಾಡಿದರೆ ಏನಾಗ್ತದೆ? ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಬೆಳೀತದೆ. ಅದಕ್ಕೆ ಅನುಗುಣವಾಗಿ ಅಂತ ಹೇಳಿದ್ರೆ ಸದಾಚಾರ. ಕೃಷ್ಣ ಪ್ರಜ್ಞೆ ಏನು ಹೇಳ್ತದೆ ಅದಕ್ಕೆ ಅನುಗುಣವಾಗಿ ನಾವು ಆಚಾರ ಮತ್ತು ವಿಚಾರ, ನಮ್ಮಲ್ಲಿ ಏನು ವಿಚಾರ ಇದೆ ಆ ರೀತಿಯಲ್ಲಿ ನಾವು ಆಚಾರ ಮಾಡ್ತೇವೆ. ನಮ್ಮ ಮನಸ್ಸಿನಲ್ಲಿ ಕೃಷ್ಣ ಪ್ರಜ್ಞೆ ಇದ್ರೆ ನಮ್ಮ ಆಚಾರ ಕೂಡ ಕೃಷ್ಣ ಪ್ರಜ್ಞೆ ಆಗ್ತದೆ. ನಮ್ಮ ಮನಸ್ಸಿನಲ್ಲಿ ಗಲೀಜಿದ್ರೆ ಅದೇ ಹೊರಗೆ ಬರ್ತದೆ. ಸ್ವಲ್ಪ ದಿನ ತೋರಿಸದೇ ಇರ್ಬೋದು, ಆದ್ರೆ ಒಂದಲ್ಲ ಒಂದು ದಿನ ಅದು ಹೊರಗೆ ಬಂದೇ ಬರ್ತದೆ. ಅದಕ್ಕೋಸ್ಕರ ಬಾಯಿ ತೆಗೆದ್ರೆ ಗೊತ್ತಾಗ್ತದೆ. ಯಾರೋ ಒಬ್ಬ ಸುಮ್ಮನೆ ಇದ್ದಾನೆ ಅಂತ ಹೇಳಿ ಗೊತ್ತಾಗುದಿಲ್ಲ, ಬಾಯಿ ತೆಗೆದ್ರೆ ಗೊತ್ತಾಗುತ್ತೆ. ಪ್ರತಿಯೊಂದು ಜೀವಿಗೂ ಭಗವಂತನ ಪ್ರೇಮವು ಸಹಜ. ಅಂದ್ರೆ ಈ ಭಗವಂತನ ಭಕ್ತಿ ಅಂತ ಹೇಳಿದ್ರೆ ಈಗಾಗ್ಲೇ ಇದೆ ಎಲ್ಲರ ಹತ್ರ. ಅದನ್ನೇನು ಎಲ್ಲರ ಹತ್ರವೂ ಇದೆ, ಇಲ್ಲದೇನಲ್ಲ, ಈಗಾಗ್ಲೇ ಇದೆ ಭಗವಂತನ ಭಕ್ತಿ. ಆದ್ರೆ ಅದು ನಮಗೆ ಗೊತ್ತಿಲ್ಲ, ಅಂಧಕಾರದಿಂದಾಗಿ ನಮಗೆ ಗೊತ್ತಿಲ್ಲ. ಅದನ್ನು ಗೊತ್ತುಪಡಿಸುವುದೇ ಈ ಕೃಷ್ಣ ಕಾನ್ಶಿಯಸ್ ಆಕ್ಟಿವಿಟಿ. ಕಾಮವು ಈ ಪ್ರೇಮದ ವಕ್ರ ಪ್ರತಿಬಿಂಬ, ಉಲ್ಟಾ. ಆದರೆ ಪ್ರಾರಂಭದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಶಿಕ್ಷಣ ಪಡೆದವನಿಗೆ ಭಗವಂತನಲ್ಲಿನ ಸಹಜವಾದ ಪ್ರೇಮವು ಕಾಮವಾಗಿ ಕೀಳಾಗಲಾರದು. ಈಗಾಗಲೇ ನಮಗೆ ಕಾಮ, ಎಲ್ರಿಗೂ, ನಮಗೆ ಇಲ್ಲೆಲ್ಲ ಸೇರಿದವರು ನಾವು ಯಾರು ಮಕ್ಕಳಲ್ಲ, ಎಲ್ರಿಗೂ ಕಾಮ ಪ್ರಭಾವ ತುಂಬಾ ಬೀರಿದೆ. ಎಷ್ಟು ದಿನಗಳಿಂದ, ಎಷ್ಟು ವರ್ಷಗಳಿಂದ ಬಂದಾಗಿದೆ. ಆದ ಕಾರಣ ನಾವು ಇನ್ನಾದರೂ ಎಚ್ಚೆತ್ತುಕೊಳ್ಳದೆ ಅದನ್ನ
ಡಬಲ್ ಸ್ಪೀಡ್ ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್. ಈಗ ಏನೋ ಕೊಳೆ ಇದೆ ಅಂತ ಹೇಳಿದ್ರೆ ಅದನ್ನ ನೀರಲ್ಲಿ ನೆನೆಸಿಟ್ಟು ಚೆನ್ನಾಗಿ ತಿಕ್ಬೇಕಾಗತ್ತೆ, ಆಗ್ಲೇ ಹೋಗುದು. ತುಂಬಾ ಗಟ್ಟಿಯಾದ ಕರಟು ಚೆನ್ನಾಗಿ ತಿಕ್ಬೇಕಾಗ್ತದೆ, ಇಲ್ಲಾಂದ್ರೆ ಹೋಗುದಿಲ್ಲ. ಡಿಟರ್ಜೆಂಟ್ ಎಲ್ಲ ಹಾಕಿ ಏನೆಲ್ಲ ಮಾಡಿ ಚೆನ್ನಾಗಿ ತಿಕ್ಬೇಕು. ಅಂದ್ರೆ ಅಷ್ಟು ಫೋರ್ಸ್ ಕೊಡ್ಬೇಕು, ನಾವು ಅಷ್ಟು ತಪಸ್ಸು ಮಾಡ್ಬೇಕು. ನೀರಲ್ಲಿ ಹಾಕೋದು ಅಂತ ಹೇಳಿದ್ರೇನು, ಅಲ್ಲಿ ಅದನ್ನು ವೇಸ್ಟ್ ಮಾಡಿ ಇದನ್ನಲ್ಲ ಅಲ್ಲಿ ಹುಡುಕಿ 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 ಚೆನ್ನಾಗಿ ಕ್ಲೀನ್ ಮಾಡಬೇಕು. ಅದಕ್ಕೆ ಕೊಡುವಂಥದ್ದು ಸಮಯ. ಈಗ ನಾವು 1 ಗಂಟೆ ಕೊಡ್ತಿದ್ದೇವೆ, 3/4 ಗಂಟೆ ಕೊಡ್ತೇವೆ, ಅದು ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗ್ಬೇಕು. ಆ ಸಮಯ ಕೊಡುದು ಅಂತ ಹೇಳಿದ್ರೆ ನೀರಲ್ಲಿ ಬದುಳಿಸುವುದು, ನೀರಲ್ಲಿ ಹಾಕಿ ಇಡುವಂಥದ್ದು. ಯಾವ್ದನ್ನ ಪಾತ್ರೆ, ಅಡಿ ಹಿಡಿದ ಪಾತ್ರೆಯನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಇಡಬೇಕು. ಇಲ್ಲ ಸುಮ್ನೆ ತಿಕ್ಕಿದ್ರೆ ಅದು ಹೋಗುದಿಲ್ಲ. ಜಾಸ್ತಿ ತಿಕ್ಕಿದ್ರೆ ಆಮೇಲೆ ಆ ಪ್ಲೇಟಿಗೆ ಪ್ರಾಬ್ಲಮ್ ಆಗ್ತದೆ ಅಥವಾ ಪಾತ್ರೆಗೆ ಪ್ರಾಬ್ಲಮ್ ಆಗ್ತದೆ. ಆದ ಕಾರಣ ನೀರಲ್ಲಿ ನೆನೆಸಿ ಹಾಕ್ಬೇಕು. ಅಂದ್ರೆ ಅದನ್ನ ಚೆನ್ನಾಗಿ ಸಮಯ ಕೊಡುವಂಥದ್ದು ಈ ಭಕ್ತಿಗೆ. ಆ ಭಕ್ತಿ ಸಮಯ ಕೊಟ್ಟಷ್ಟು ಅದು ವೀಕ್ ಆಗ್ತಾ ಹೋಗ್ತದೆ. ಆಮೇಲೆ ಈಸಿಯಾಗಿ ತೆಗಿಲಿಕ್ಕೆ ಆಗ್ತದೆ ಯಾವುದನ್ನ, ಈ ಪಾಪಗಳನ್ನ. ಆದರೂ ಕೃಷ್ಣ ಪ್ರಜ್ಞೆಯ ಶಕ್ತಿ ಎಷ್ಟೆಂದರೆ, ತಡವಾಗಿ ಪ್ರಾರಂಭಿಸಿದವನು ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಅನುಸರಿಸಿದರೆ ಭಗವಂತನ ಪ್ರೇಮಿಯಾಗಬಹುದು. ನಮಗೆಲ್ಲ ನಾವೆಲ್ಲ ಜಪ ಮಾಡ್ತಾ ಇದ್ದೇವಲ್ಲ, ಕೆಲವರು ಕೇಳ್ಬೋದು, ಯಾಕೆ ಜಪದಲ್ಲಿ ಆಸಕ್ತಿ ಬೆಳೀತಾ ಇಲ್ಲ ನೀವು? ಯಾಕೆ ಆಸಕ್ತಿ ಬೆಳೀತಾ ಇಲ್ಲ ಅಂತಂದ್ರೆ, ಇದೆ ಕೊಳಕು ತುಂಬಾ ಇದೆ ನಮಗೆಲ್ಲ. ಇಲ್ಲಾಂದ್ರೆ ನಿಜವಾಗಿ ನ್ಯಾಚುರಲ್ ಆಗಿ ಜಪದಲ್ಲಿ ಆಸಕ್ತಿ ಬೆಳಿಬೇಕು, ಕೃಷ್ಣನಲ್ಲಿ ಆಸಕ್ತಿ ಬೆಳೀತದೆ. ಒಂದು ಉದಾಹರಣೆ, ಈಗ ನಿಮ್ಮ ಮನೆಗೆ ಯಾರೋ ಬಂದಿರ್ತಾರೆ, ನಿಮ್ಮ ಮಗ ಆಯ್ತಾ, ಮಗನ ಅಣ್ಣನ ತಮ್ಮನ ಬಂದಿರ್ತಾರೆ, 1 ವಾರ ಇರ್ತಾರೆ. ಆಮೇಲೆ ಹೋದ ಮೇಲೆ ಅವ್ರು ಫೋನ್ ಮಾಡ್ತಾರ, ಹೋಗಿ ತಲುಪಿದ ದಿವಸ ಮಾಡ್ತಾರೆ, ಆಮೇಲೆ ಯಾವಾಗಾದ್ರೂ ಮಾಡ್ತಾರ? ರೆಗ್ಯುಲರ್ ಮಾಡ್ತಾರ? ಭೌತಿಕವಾದ ಉದಾಹರಣೆ, ರೆಗ್ಯುಲರ್ ಫೋನ್ ಮಾಡ್ತಾರ ಅಥವಾ ಕಾಗದ ಬರೆಯುವುದು ಏನಾದ್ರು ಮಾಡ್ತಾರ? ಯಾರಾದ್ರೂ ಹೇಳಿ. ಯಾರಾದ್ರೂ ಒಂದು ಡಿಸ್ಟೆಂಟ್ ರಿಲೇಟಿವ್ ಆಗಿರ್ಲಿ, ಯಾರೋ ಒಬ್ರು, ತುಂಬಾ ಕ್ಲೋಸ್ ರಿಲೇಷನ್ ತಗೊಳ್ಬೇಡಿ, ಜನರಲ್ ರಿಲೇಶನ್ಶಿಪ್ ಮಾಡಲ್ಲ ಪ್ರಭುಜಿ. ಹೇಳ್ತೀವಲ್ಲ. ಇವನ್ ಅಷ್ಟೇ, ಈ 1 ವಾರ ಬಂದಿರುವಾಗ ಚೆನ್ನಾಗಿ ಮಾತಾಡ್ತಾನೆ, ಆಮೇಲೆ ಅವ ಬೆಂಗಳೂರಿಗೆ ಹೋದ್ಮೇಲೆ ಆಮೇಲೆ ಅವನ ಸುದ್ದಿಯೇ ಇಲ್ಲ, ಹೀಗೆ ಹೇಳುದಿಲ್ವಾ? ಅಥವಾ ಅಮೆರಿಕಕ್ಕೆ ಹೋದ್ಮೇಲೆ ಇವನು ಒಂದಿನೂ ಫೋನ್ ಮಾಡ್ಲಿಕ್ಕಿಲ್ಲ, ಹೇಳುದಿಲ್ವಾ? ಹೌದು ಪ್ರಭುಜಿ, ಯಾರು ಮಾಡಲ್ಲ. ಕರೆಕ್ಟ್ ಅಲ್ಲ ಇದು? ಅದೇ ರೀತಿ, ಅದೇ ಉದಾಹರಣೆ. ನಾವು ಭಗವಂತನಿಂದ ಇಲ್ಲಿ ಬಂದಿದ್ದೇವೆ, ನಾವು 1 ಲೆಟರ್ ಹಾಕ್ತೀವಿ, 1 ಫೋನು ಮಾಡುದಿಲ್ಲ ನಾವು ಭಗವಂತನಿಗೆ. ಮತ್ತೆ ಎಲ್ಲಿ? ಯಾಕಂತ ಹೇಳಿದ್ರೆ ಪ್ರೀತಿ ಇಲ್ಲ ಅಲ್ಲಿ. ಏನೋ ಆ 1 ವಾರ ಇರುವಾಗ ಖುಷಿ ಆಗತ್ತೆ, ಅಡಿಗೆ ಮಾಡಿ ಕೊಟ್ಟಿದ್ದಾರೆ ಎಂಬ ರೀತಿಯಲ್ಲಿ ಒಳ್ಳೆ ಮಾತಾಡಿರ್ತೇವೆ. ಆಮೇಲೆ ವಾಪಸ್ ಬಂದ ಮೇಲೆ ನಮಗೆ ಪ್ರೀತಿಯೇ ಇಲ್ಲ. ಮತ್ತೆ ಎಲ್ಲಿ ಫೋನ್ ಮಾಡುದು, ಎಲ್ಲಿ ಸಂಬಂಧ ಇಟ್ಕೊಳ್ಳೋದು? ಆದ ಕಾರಣ ಪ್ರೀತಿ ಇದ್ರೆ, ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ತನ್ನಿಂದ ತಾನಾಗಿ ಪ್ರೀತಿ, ತನ್ನಿಂದ ತಾನಾಗಿ ಬೇಕು ಅಂತ ಹೇಳಿ, ಅಂದ್ರೆ ಆ ಪ್ರೀತಿ ನಮ್ಮ ಹತ್ರ ಈಗಾಗಲೇ ಇದೆ, ಅದು ಇದೆ ಅಂತ ಗೊತ್ತುಪಡಿಸುವುದೇ ಈಗ ನಮ್ಮ ಮುಖ್ಯ ವಿಚಾರ. ಅದಕ್ಕೆ ಇದೆಲ್ಲ ಪ್ರೊಸೆಸ್. ಈ ಪ್ರೊಸೆಸ್ ಎಲ್ಲ ಏನ್ ಮಾಡುದು? ಕ್ಲೀನ್ ಮಾಡಿ ತೋರಿಸುದು, ಅಲ್ಲಿ ಉಂಟು ಪ್ರೀತಿ. ಅಲ್ಲಿ ಉಂಟು ಪ್ರೀತಿ ಅಂತ ಗೊತ್ತಾದ ಮೇಲೆ ಈ ಜಪ ಅಂತ ಹೇಳುವಂಥದ್ದು ನಿರಂತರ ಆಗ್ಲಿಕ್ಕೆ ಶುರು ಆಗ್ತದೆ. ನಮಗೆ ಹೆಚ್ಚಿನವ್ರು ಯಾರಿಗೂ ನಿರಂತರ ಜಪ ಮಾಡುದಿಲ್ಲ ನಾವು ಯಾರು ಕೂಡ. ಆದ್ರೆ ಆ ನಿರಂತರ ಜಪ ಆಗ್ಬೇಕಿದ್ರೆ ತುಂಬಾ ಕ್ಲೀನ್ ಮಾಡಬೇಕು. ಭಗವಂತನಲ್ಲಿ ಪ್ರೇಮವು ಕಾಮದ ಕೀಳು ಸ್ಥಿತಿಗೆ ಬಂದಾಗ ಸಹಜ ಸ್ಥಿತಿಗೆ ಹಿಂದಿರುಗುವುದು ಬಹು ಕಷ್ಟ. ಈ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಪ್ರೇಮವು ಕಾಮದ ಕೀಳು ಸ್ಥಿತಿಗೆ ಬಂದಿದೆ ನಾವು, ಆದ ಕಾರಣ ನಮಗಿದೆ ಹಿಂದಿರುಗುವುದು ಕಷ್ಟ. ಹಾಗೆ ಹೇಳಿ ನಾವು ಬೇಜಾರು ಮಾಡ್ಬೇಕು ಅಂತಿಲ್ಲ. ಯಾಕೆ ಬೇಜಾರು ಮಾಡ್ಬೇಕು ಅಂತಿಲ್ಲ ಅಂತ ಹೇಳಿದ್ರೆ, ನಾವು ಈ ಇನ್ಸ್ಟಿಟ್ಯೂಷನ್ ಸೇರಿದ್ದೇವೆ, ಇದರಲ್ಲಿ ಪಾಸ್ ಆಗ್ತೇವೆ. ಅಂತಹ ಟೀಚರ್ ನಮಗೆ ಸಿಕ್ಕಿದ್ದಾರೆ. ಯಾರದು ಟೀಚರ್? ಕೃಷ್ಣ. ಆಮೇಲೆ ಕೃಷ್ಣನ ಅನುಯಾಯಿಗಳಾದ ಶ್ರೀಲ ಪ್ರಭುಪಾದರು ನಮಗೆ ಸಿಕ್ಕಿದ್ದಾರೆ. ಅವರು ನಮ್ಮನ್ನು ಖಂಡಿತವಾಗಿ ನಾವು ಸಿನ್ಸಿಯರ್ ಆಗಿರ್ಬೇಕು. ಸಿನ್ಸಿಯಾರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸಿನ್ಸಿಯರ್ ಆಗಿ ಮಾಡಿದ್ರೆ ಖಂಡಿತವಾಗಿ ನಾವು ಈ ಪ್ರೊಸೆಸ್ ಅಲ್ಲಿ ಮುಂದೆ ಹೋಗೋದ್ರಲ್ಲಿ ಏನು ಸಂಶಯ ಇಲ್ಲ. ಅಡ್ಡಿಗಳು 106 ಇವೆ, ಆದರೆ ಸಿನ್ಸಿಯಾರಿಟಿ ಇರಲೇಬೇಕು. ಆದರೂ ಕೃಷ್ಣ ಪ್ರಜ್ಞೆಯ ಶಕ್ತಿ ಎಷ್ಟೆಂದರೆ ಅದಾಯ್ತಲ್ಲ. ಆದುದರಿಂದ ಬದುಕಿನ ಯಾವುದೇ ಹಂತದಲ್ಲಾಗಲಿ ಅಥವಾ ಅದರ ತುರ್ತನ್ನು ಅರ್ಥ ಮಾಡಿಕೊಂಡ ಕಾಲದಿಂದಾಗಲಿ ಮನುಷ್ಯನು ಕೃಷ್ಣ ಪ್ರಜ್ಞೆಯಿಂದ ಇಂದ್ರಿಯಗಳನ್ನು ನಿಯಂತ್ರಿಸಿ ಭಗವಂತನ ಪ್ರೇಮಪೂರ್ವಕ ಸೇವೆಯನ್ನು ಪ್ರಾರಂಭಿಸಬಹುದು. ನಮ್ಮ ಸ್ಥಿತಿ ಗೊತ್ತಾಗಿದೆ, ಈಗ ಶುರು ಮಾಡಬೇಕಂತ. ಕಾಮವನ್ನು ಭಗವಂತನ ಪ್ರೇಮಕ್ಕೆ ಪರಿವರ್ತಿಸಬಹುದು. ಕಾಮವನ್ನು, ಆಸೆಯನ್ನ ಭಗವಂತನ ಪ್ರೇಮವಾಗಿ ಪರಿವರ್ತಿಸಬಹುದು. ಕೃಷ್ಣನ ಇಂದ್ರಿಯ ಪ್ರೀತಿಯೇ ಪ್ರೇಮ, ನಮ್ಮ ಇಂದ್ರಿಯ ಪ್ರೀತಿಯೇ ಕಾಮ. ಭಗವತ್ ಪ್ರೇಮವೇ ಮನುಷ್ಯನ ಜೀವನದ ಅತ್ಯಂತ ಪರಿಪೂರ್ಣ ಹಂತ.
ನಮ್ಮ ಜೀವನದಲ್ಲಿ ಪರಿಪೂರ್ಣತೆ ಸಿಗುವುದು ಯಾವಾಗ ಅಂತ ಹೇಳಿದ್ರೆ ಭಗವಂತನ ಪ್ರೇಮ ದೊರಕುವಂಥದ್ದು, ಭಕ್ತರ ಪ್ರೇಮ ದೊರಕುವಂಥದ್ದು, ಭಗವದ್ಭಕ್ತರ ಭಗವಂತನ ಆಮೇಲೆ ಭಗವಂತನ ಎಲ್ಲ ಅಂಗಗಳ ಪ್ರೇಮ ದೊರಕುವಂಥದ್ದು ನಮ್ಮ ಪರಿಪೂರ್ಣತೆ. ತುಂಬಾ ಇಂಪಾರ್ಟೆಂಟ್. ಇನ್ನಿರುವ 2 ಶ್ಲೋಕ ಕೂಡ ತುಂಬಾ ಇಂಪಾರ್ಟೆಂಟ್. ನಾಳೆ ಅದರ ಬಗ್ಗೆ ಚರ್ಚೆ ಮಾಡೋಣ, ನಿಧಾನ ಹೋಗೋಣ, ಯಾಕೆಂತ ಹೇಳಿದ್ರೆ ಇಂಪಾರ್ಟೆಂಟ್ ಇರುವ ಶ್ಲೋಕಗಳು. ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ.